7, 6, 5, 4, 3, 2, 1, 0. ಓಕೆ ಮಿಸ್ಟರ್ಸ್, ನಿಧಾನವಾಗಿ ನಿಮ್ಮ ಎರಡು ಕೈಗಳು ಕಣ್ಮೇಲೆ ಇಟ್ಕೊಳ್ಳಿ. ಸ್ಲೋಲಿಯಾಗಿ ಹಾಗೆ 5 ಸೆಕೆಂಡು ನಿಮ್ಮ ಕೈಗಳು ಕಣ್ಣ ಮೇಲೆ ಇರಲಿ. 5, 4, 3, 2, 1, 0. ಓಕೆ ಮಿಸ್ಟರ್ಸ್, ಧ್ಯಾನಕ್ಕೆ ಒಂದ್ಸಲ ಜೋರಾಗಿ ಚಪ್ಪಲಿ ಹೊಡೆಯೋಣ. ಒಂದು ಯಜ್ಞ ಅಂತ ಮಾಡ್ತಾ ಇದ್ದೀವಿ. ಆ ಯಜ್ಞದಲ್ಲಿ ಎಲ್ಲ ವಿಘ್ನವನ್ನು ಹೋಗೋದಕ್ಕಾಗಿ ನಾವು ಧ್ಯಾನ ಮಾಡೋದು. ಸೊ ಅವೆಲ್ಲ ಕಳ್ಕೊಳ್ಳೋದಕ್ಕಾಗಿ ಈ ಯಜ್ಞದಲ್ಲಿ ಜ್ಞಾನ, ಆರೋಗ್ಯ, ಶಾಂತಿ, ನೆಮ್ಮದಿ, ಸಹನೆ, ತಾಳ್ಮೆ ಎಲ್ಲದೂ ಏನು ಬೇಕು ಎಲ್ಲ ಸಿಗುತ್ತೆ. ಪ್ರತಿಯೊಬ್ಬರು ವಾರಕ್ಕೂ ಒಂದ್ಸರಿ ಈ ಒಂದು ಮಹಾಯಜ್ಞದಲ್ಲಿ ಬಂದು 1.5 ಗಂಟೆ ಧ್ಯಾನ, 1.5 ಗಂಟೆ ಸತ್ಸಂಗ, ಇವೆರಡು ನಮಗೆ ಒಂದು ಅದ್ಭುತವಾದ ಒಂದು ಬ್ರಹ್ಮಾಸ್ತ್ರ ಇದ್ದ ಹಾಗೆ. ಧ್ಯಾನ ಅನುಭವಗಳು ನಮ್ಮನ್ನು ಚೇಂಜ್ ಮಾಡುತ್ತೆ. ಗ್ರೂಪ್ ಮೆಡಿಟೇಷನ್ನು ನಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ. ವಿಕಲ್ಪ ಇರಲ್ಲ, ಅದು ಸಂಕಲ್ಪವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದೆಲ್ಲ ಗ್ರೂಪ್ ಮೆಡಿಟೇಷನ್ ಮಾತ್ರ ಸಿಗೋದು. ಜೊತೆಗೆ ಸತ್ಸಂಗ, ಒಬ್ಬ ಮಾಸ್ಟ್ರು ಬಂದ್ಬಿಟ್ಟು ಅಲ್ಲೊಂದು ಸತ್ಸಂಗ ಹೇಳ್ತಾರೆ ಅಂದರೆ ಅವರ ಅನುಭವಗಳನ್ನೇ ನಾವು ಕೇಳೋದು. ಬತ್ರಿ ಸರ್ ಫಸ್ಟೇ ಹೇಳಿದರೆ ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಇನ್ನೊಬ್ಬರನ್ನ ಚೇಂಜ್ ಮಾಡುತ್ತೆ ಅಂತ. ಒಂದು ಎಕ್ಸ್ಪೀರಿಯೆನ್ಸು ಒಂದು ಊರನ್ನ ಚೇಂಜ್ ಮಾಡುತ್ತೆ, ಒಂದು ಎಕ್ಸ್ಪೀರಿಯೆನ್ಸು ಒಂದು ದೇಶನ ಚೇಂಜ್ ಮಾಡ್ಬೋದು. ಎಲ್ಲರೂ ಜೀವನ ಹೇಗಾಗಿದೆ ಅಂದರೆ, ಡಾಕ್ಟ್ರ್ ಇಲ್ಲ ಅಂದರೆ, ಹಾಸ್ಪಿಟ್ಲ್ ಇಲ್ಲ ಅಂದರೆ ಜೀವನ ಇಲ್ಲ ಅಂತ ಆಗೋಗ್ಬಿಟ್ಟಿದೆ. ಈಗ ಒಂದು 30 ವರ್ಷ 40 ವರ್ಷ 50 ವರ್ಷ ಹಿಂದೆ ಹೋಗಿ ನೋಡಿ, ಯಾವ ಡಾಕ್ಟ್ರ್ ಇದ್ದರು, ಎಲ್ಲಿ ಇತ್ತು. ಇಲ್ಲಿ ಓಣಿಗೆ ಜಾಸ್ತಿ ಹಾಸ್ಪಿಟ್ಲ್ಗಳು ಆಗ್ತಾ ಇದೆ. ಕಾರಣ ಏನಂದರೆ ಎಲ್ಲ ಮರೆತು ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಾವು ಮರಿತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಒಂದು ಆರೋಗ್ಯ ಶಕ್ತಿ, ಶಾಂತಿ ಶಕ್ತಿ ಎಲ್ಲವನ್ನು ಮರೆತು ಬಿಟ್ಟು ಹುಡುಕ್ತಾ ಇದ್ದೇವೆ. ನಮ್ಮನ್ನು ನಾವು ಬದುಕಿಸ್ಬೇಕು ಅಂತಂದರೆ, ನಾವು ಜೀವನ ಮಾಡಬೇಕಂದ್ರೆ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗ್ತೀವಿ. ಆದರೆ ಪತ್ರಿ ಸಾರ್ ಹೇಳೋದೊಂದೇ, ನೋ ಡಾಕ್ಟರ್, ನೋ ಮೆಡಿಟೇಷನ್, ನೋ ಮೆಡಿಷನ್, ನೋ ಆಪರೇಷನ್,
ಓನ್ಲಿ ಮೆಡಿಟೇಷನ್ ಅಂತ ಹೇಳ್ತಾರೆ. ಯಾರೆಲ್ಲ ಧ್ಯಾನ ಮಾಡ್ತೀವಿ ಡಾಕ್ಟ್ರ್ ಅವಶ್ಯಕತೆ ಇರಲ್ಲ. ನಮ್ಮಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ಸೊ ಇವತ್ತು ವಿಶೇಷವಾಗಿ ಶ್ರೀಮತಿ ಕವಿತಾ ಮೇಡಮ್ ಅವರು ಬಂದಿದ್ದಾರೆ, ಬೆಂಗಳೂರವರು. ಅವ್ರಿಗೆ ಜೋರಾಗಿ ಒಂದು ಚಪ್ಪಲ್ ಹೊಡೆಯೋಣ. ಹೇಗನ್ನಿಸ್ತು ಮಾಸ್ಟರ್ಸ್ ಮೌನದ ಬಗ್ಗೆ ಸಂದೇಶ? ನಾವು ನಮ್ಮ ಅಂತರಾತ್ಮದ ಜೊತೆ ಅನುಸಂಧಾನ ಆಗಬೇಕು ಅಂತಂದರೆ ನಮ್ಮ ಒಳಗಡೆ ನಾವು ಇಳಿಬೇಕು. ನಮ್ಮ ಒಳಗಡೆ ನಾವು ಇಳಿಬೇಕು ಅಂದರೆ ಧ್ಯಾನ ಮಾಡಬೇಕು. ಧ್ಯಾನ ನಮಗೆ ಆಗಬೇಕು ಅಂದರೆ ನಾವು ಮೌನ ಮಾಡಬೇಕು. ಸೊ ಅಲ್ಲಿ ಏನಾಗುತ್ತೆ, ಒಂದು ಫಾರ್ಮುಲಾ ಬರುತ್ತೆ. ಮೌನ, ಧ್ಯಾನ, ಜ್ಞಾನ, ಶೂನ್ಯ ಮತ್ತು ಸತ್ಯ. ನಾವು ಮೌನ ಆದರೆ ಧ್ಯಾನ ಆಗುತ್ತೆ. ಧ್ಯಾನ ಆದಮೇಲೆ ನಮಗೆ ಜ್ಞಾನ ಬರುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಜ್ಞಾನ ಬರ್ತಾ ಇದೆ ಅಲ್ಲ, ನಾವು ಎಲ್ಲೆಲ್ಲಿ ಸರಿ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ನಮ್ಮನ್ನು ನಾವು ತಿದ್ಕೋಬೇಕು, ನಮ್ಮನ್ನು ಹೇಗೆ ಸರಿ ಮಾಡ್ಕೋಬೇಕು, ಎಲ್ಲ ಜ್ಞಾನ ನಮಗೆ ಧ್ಯಾನ ಮಾಡೋದ್ರಿಂದ ಬರ್ತಾ ಇದೆ. ಆ ಜ್ಞಾನ ಹೆಚ್ಚಾಗ್ತಾ ಏನಾಗ್ತೀವಿ, ನಾವು ಶೂನ್ಯ ಆಗ್ತೀವಿ, ಶೂನ್ಯ ಸ್ಥಿತಿಗೆ ತಲುಪ್ತೀವಿ. ಸೊ ಪ್ರತಿಯೊಂದು ಸತ್ಯ ಇರೋದು ಶೂನ್ಯದಲ್ಲಿ. ಅದೇನೇ ಎಲ್ಲ ಜ್ಞಾನೋದಯ ಹೊಂದಿರೋಂಥ ಮಾಸ್ಟರ್ಸ್ ಹೇಳಿರೋದು. ಅವ್ರಿಗೆ ಜ್ಞಾನೋದಯ ಹೊಂದಿರೋದು ಸಹ ಅವರು ಶೂನ್ಯ ಸ್ಥಿತಿನಲ್ಲೇ. ಶೂನ್ಯ ಸ್ಥಿತಿಯಲ್ಲಿ ನಾವು ತಲುಪಿದಾಗಲೇ ನಮಗೆ ನಿಜವಾದ ಈ ಯೂನಿವರ್ಸ್ ಬಗ್ಗೆ ಇರುವಂಥ ಸತ್ಯ, ನಮ್ಮ ಬಗ್ಗೆ ಇರುವಂಥ ಸತ್ಯ ನಮಗೆ ಗೊತ್ತಾಗುವಂಥದ್ದು. ಸೊ ಈ ಮೌನ ಮಾಡೋದ್ರಿಂದ ನಮ್ಮ ಅಂತರ್ಧ್ವನಿ ಏನಿದೆಯಲ್ಲ, ನಮ್ಮ ಇನ್ನರ್ ವಾಯ್ಸ್, ಆ ಇನ್ನರ್ ವಾಯ್ಸ್ ನಮಗೆ ನಿಜವಾಗ್ಲೂ ಎಷ್ಟು ಕ್ಲಾರಿಟಿ ಆಗುತ್ತೆ ಅಂದರೆ, ನನ್ನ ಒಂದು ಸ್ಥಿತಿ ಬಗ್ಗೆ ನಾನು ಹೇಳ್ತೀನಿ. ನನ್ನ ಮೈಂಡ್ ಒಂದೊಂದು ಸರಿ ನನಗೆ ಡಿಸ್ಟರ್ಬ್ ಮಾಡಿದ್ರೂ ಸಹ ಒಂದೊಂದು ಸರಿ ಚಂಚಲತೆ, ಯಾಕಂದರೆ ನಾವಿನ್ನೂ ಫಿಸಿಕಲ್ ಬಾಡಿಲಿ ಇದ್ದೀವಿ, ಇನ್ನು ಈಗಷ್ಟೇ ಬಿ ಕಲಿತಾ ಇದ್ದೀವಿ, ಇನ್ನು ಜಡ್ಡರ್ಗೂ ಎಷ್ಟೋ ಇದೆ. ನಾನು ಏನು ಕಲ್ತಿದ್ದೀನಿ ಆ ಏನಷ್ಟೇ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ನಾನು ಹೇಳ್ಕೊಡಕ್ಕಲ್ಲ. ಇದು ತಗೊಳ್ಳೋದು ಬಿಡೋದು ನಿಮ್ಮದೇ ನಿರ್ಧಾರ ಅಲ್ವಾ. ಈಗ ನಾನಿನ್ನೂ ಜಡ್ಡರ್ಗೂ ಕಲಿಯೋದಿದೆ, ಅದು ನಾನು ಹೇಳೋದಿದೆ. ಸೊ ಅದು ನನಗೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಅದರಿಂದಾಗಿ ನಾವು ಮೌನ ಮಾಡೋದ್ರಿಂದ ನಮ್ಮ ಅಂತರಾತ್ಮದಿಂದ ನಮಗೆ ಆ ಧ್ವನಿ ಏನು, ಆ ನಿಶ್ಚಲ ಸ್ಥಿತಿ ಇದೆಯಲ್ಲ, ಏನೇ ಮೈಂಡ್ ಡಿಸ್ಟರ್ಬ್ ಮಾಡಿದ್ರು, ಮೈಂಡಿನ ಆಟಗಳೇನೇ ಇದ್ರೂ ಒಳಗಡೆಯಿಂದ ಆ ಪ್ರಶಾಂತತೆ ಬರುತ್ತೆ. ಆ ಪ್ರಶಾಂತತೆಯಲ್ಲಿ, ಆ ಮೌನದಲ್ಲಿ, ಆ ಕ್ಷಣದಲ್ಲಿ ನಮಗೆ ಏನು ವಿಷಯ ಬೇಕು ಮತ್ತು ನಿರ್ಧಾರ ಮಾಡಬೇಕು ಅದು ನಮಗೆ ತುಂಬ ಎಫೆಕ್ಟಿವ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಈ ಕೆಲಸ ನಾನು ಮಾಡಬೇಕಾ ಬೇಡವಾ, ಇದು ನನಗೆ ಸರಿಯಾದ ಅಲ್ಲ ಅನ್ನೋದು ನಮಗೆ ಆ ಇನ್ನರ್ ವಾಯ್ಸಿಂದ ಗೊತ್ತಾಗುತ್ತೆ. ಆ ಅಂತರ್ಧ್ವನಿ ನಮಗೆ ಪರಿಚಯ ಆಗಬೇಕು. ಆ ಅಂತರ್ಧ್ವನಿ ನಮಗೆ ಕೇಳಿಸ್ಬೇಕು ಅಂತಂದರೆ ನಾವು ನಮ್ಮ ಧ್ವನಿನ ನಿಲ್ಲಿಸ್ಬೇಕು. ನಮ್ಮ ಧ್ವನಿನ ನಾವು ನಿಲ್ಲಿಸದೇ ಇದ್ದು ನಮ್ಮ ಒಳಗಿನ ಧ್ವನಿ ನಮ್ಗೆ ಎಲ್ಲಿ ಕೇಳಿಸುತ್ತೆ? ಹೊರಗಡೆಯಿಂದ ಎಲ್ಲ ಶಬ್ದಗಳು ನಿಂತ ಮೇಲೆ ತಾನೇ ನಮಗೆ ನಿಶ್ಶಬ್ದದ ಅನುಭವ ಆಗೋದು. ನಮಗೆ ನಿಶ್ಶಬ್ದದ ಅನುಭವ ಆಗೋದೇ ಹೊರಗಡೆ ಶಬ್ದಗಳು ನಿಂತ ಮೇಲೆ. ಸೊ ನಮ್ಮ ಶಬ್ದನ ನಾವು ನಿಲ್ಲಿಸಿದ್ರೆ, ಹೊರಗಡೆ ಮಾತಿನ ಶಬ್ದವನ್ನು ನಿಲ್ಲಿಸಿದ್ರೆ ಒಳಗಡೆ ಮೌನದಿಂದ ಬರೋ ಉತ್ತರ ನಮಗೆ ಗೊತ್ತಾಗುತ್ತೆ. ರಮಣ ಮಹರ್ಷಿಗಳು ಇಡೀ ಜೀವನ ಮೌನ ಮಾಡಿದ್ರು. ಅವ್ರ ಹತ್ರ ಯಾರೇ ಹೋಗಿ ಕೇಳಿದ್ರು, ನಿನ್ನನ್ನು ನೀನು ನೋಡ್ಕೊ ಅಂತ ಹೇಳ್ತಾ ಇದ್ರಂತೆ ಸರ್. ನಿನ್ನನ್ನು ನೀನು ನೋಡ್ಕೊ ಅಂದರೆ ಅರ್ಥ ಏನು? ನೀನು ಮೌನ ಮಾಡಿದ್ರೆ ನೀನು ಒಳಗಡೆಯಿಂದ ಧ್ವನಿ ಬರುತ್ತೆ, ಅದು ಆನ್ಸರ್ ಮಾಡುತ್ತೆ, ಅದು ಕೊಡುತ್ತೆ ಉತ್ತರ ನೀನು ಯಾರು ಅಂತ ಹೇಳಿ. ಆಗ ನಿನ್ನನ್ನು ನೀನು ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ನಾವು ಸುಮ್ಮನೆ ಅನ್ನೆಸೆಸರಿ ಮಾತಾಡ್ಕೋತಾ ಮನೇಲಿ ಮಾತಾಡ್ತೀವಿ, ಹೊರಗಡೆ ಮಾತಾಡ್ತೀವಿ, ಬೇರೆಯವ್ರ ವಿಷಯ ಮಾತಾಡ್ತೀವಿ. ಏನಕ್ಕೆ ಮಾತಾಡ್ತೀವಿ? ಆ ಅವೇರ್ನೆಸ್ ಬಂದ್ಬಿಡ್ಬೇಕು ನಮಗೆ. ಆ ಕ್ಷಣಕ್ಕೆ ನಾವು ಯಾರ ಜೊತೆ ಎಲ್ಲಾದರೂ ಮಾತಾಡ್ತಾ ಇದ್ದೀವಿ ಅಂದರೆ, ಓ ಎಷ್ಟೊಂದು ಮಾತಾಡಿದೆ ಅಲ್ವಾ, ಅದು ಬಂದ್ಬಿಡುತ್ತೆ. ಆಲ್ರೆಡಿ ನಮಗದು ಪ್ರೊಸೀಜರ್ ಶುರುವಾಗಿ ಹೋಗಿದೆ. ಹೀಗೆ ಒಂದು ಸ್ವಲ್ಪ ಈ ಸ್ಪಿರಿಚುವಲ್ ಟಾಕ್ ಅಷ್ಟೇನೆ, ಎಕ್ಸ್ಟ್ರಾ ಏನೇ ಮಾತಾಡಿದ್ರು ಒಳಗಡೆಯಿಂದ ಇನ್ನರ್ ವಾಯ್ಸ್ ಹೇಳುತ್ತೆ, ಓ ಎಷ್ಟು ಮಾತಾಡಿದೆ ನೀನು ಅಂತ. ಆ ಸ್ಥಿತಿಗೆ ನಾವು ತಲುಪ್ತೀವಿ. ಆವಾಗ ಏನಾಗುತ್ತೆ, ನಾವು ಆ ಮೌನ ಮಾಡಿದಾಗ, ಆ ದೈವಿಕ ಸ್ಥಿತಿಯನ್ನು ಅನುಭವಿಸಿದಾಗ, ಆ ದೈವದೊಂದಿಗೆ ಮೌನ ಮಾಡ್ತಾ ದೈವದೊಂದಿಗೆ ಕನೆಕ್ಟ್ ಆದಾಗ ನಮಗೆ ನಮ್ಮ ಧ್ಯಾನ ಅನ್ನೋದು ತುಂಬ ಅತ್ಯುನ್ನತ ಮಟ್ಟದಲ್ಲಿ ನಡೆಯುತ್ತೆ. ಧ್ಯಾನ ಒಂದು ದಿನದಲ್ಲಿ ನಾವು ಒಂದು ಸಾರಿ ಹಾಸ್ಟೆಲ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಸಮಾಧಾನ ಇರುತ್ತೆ, ನಮಗೆ ಎಷ್ಟು ಸಂತೋಷ ಇರುತ್ತೆ.
3 ಅವರ್ ಸುಮ್ಮನೆ ಕಣ್ಮುಚ್ಕೊಂಡು ನನಗೆ ಧ್ಯಾನ ಮಾಡಿದೆ ಅಂತ ಅಂದ್ಕೊಂಡು ನಾವು ಎದ್ದಿರ್ತೀವಿ. ಬಟ್ ಅದು ಧ್ಯಾನ ಆಗಿದೆಯಾ ಇಲ್ವಾ ಗೊತ್ತಿಲ್ಲ ನಮಗೆ. ನಿದ್ದೆ ಮಾಡಿದ್ನೋ ಧ್ಯಾನ ಮಾಡಿದ್ನೋ ಏನೂ ಗೊತ್ತಿಲ್ಲ. ಆ ಅವೇರ್ನೆಸ್ ಇದೆಯಲ್ಲ, ಅವೇರ್ನೆಸ್ ಧ್ಯಾನ, ಎಚ್ಚರಿಕೆ ಧ್ಯಾನ, ಅದು ನಾವು ಮೌನ ಮಾಡೋದ್ರಿಂದ ಗೊತ್ತಾಗುತ್ತೆ. ನಾವು ಮೌನವಾಗಿದ್ದಾಗ ಏನಾಗುತ್ತೆ, ಧ್ಯಾನ ಕುತ್ಕೊಂಡಾಗ ಆ ಅವೇರ್ನೆಸ್ ಇರುತ್ತೆ. ಯಾಕೆ ಬೆಳಗ್ಗಿಂದ ನಾವು ಮೌನ ಮಾಡಿದ್ದೀವಿ, ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಎಲ್ಲೂ ಮಾತಾಡಿಲ್ಲ, ಯಾವ ವಿಷಯಗಳನ್ನೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಕೊಟ್ಟಿಲ್ಲ. ಆವಾಗ ಏನಾಗುತ್ತೆ, ಧ್ಯಾನ ಕುತ್ಕೊಂಡಾಗ ನಮ್ಮ ಅಂತರಾತ್ಮಕ್ಕೆ ಕನೆಕ್ಟ್ ಆಗ್ತೀವಿ. ಆಗ ನಮಗೆ ಧ್ಯಾನ ಚೆನ್ನಾಗಾಗುತ್ತೆ, ನಮಗೆ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಧ್ಯಾನ, ಎಚ್ಚರಿಕೆ ಧ್ಯಾನ ಆಗುತ್ತೆ. ಆ ಎಚ್ಚರಿಕೆ ಧ್ಯಾನದಲ್ಲಿ ಶೂನ್ಯ ಸ್ಥಿತಿಗೆ ತಲುಪಿದಾಗ ನಮಗೆ ನಮ್ಮ ಸತ್ಯಗಳೆಲ್ಲ ಒಂದೊಂದಾಗಿ ಅರಿವಿಗೆ ಬರ್ತವೆ ಮಾಸ್ಟರ್ಸ್. ಈ ರೀತಿಯಾಗಿ ನಾವು ಮೌನದಿಂದ ಬಹಳ ಉಪಯೋಗ ಇದೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ, ನಾನು ಎಷ್ಟೇ ನಿಮಗೆ ಇನ್ನೂ 1 ಅವರ್ 2 ಅವರ್ ಇದ್ರ ಬಗ್ಗೆ ಮಾತಾಡಿದ್ರು ಸ್ವತಃ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಅನುಭವ ತಗೊಂಡಿದ್ದು ಏನೂ ಉಪಯೋಗಕ್ಕಿರೋದಿಲ್ಲ. ನೀವು ಸ್ವತಃ ಇದ್ರದ್ದು ಅನುಭವಿಸಿ ಮಾಸ್ಟರ್ಸ್. ನಾವು ಮಾತನ್ನು ನಿಲ್ಲಿಸಿದಾಗ ಅಷ್ಟೇ ಮೌನದ ಮಹತ್ವ ನಮಗೆ ಗೊತ್ತಾಗೋದು. ಮಾತನ್ನು ನಿಲ್ಲಿಸಿದಾಗ, ಆ ಶಬ್ದನ ನಿಲ್ಲಿಸಿದಾಗ ಅಷ್ಟೇ ನಮಗೆ ನಿಶಬ್ದದ ಮಹತ್ವ ಗೊತ್ತಾಗೋದಲ್ವ. ಕೆಲವೊಂದು ಸರಿ ಎಷ್ಟು ಈ ಫೋನ್ ಕಿರಿಕಿರಿಗಳಿಗೆ ನಾವು ಫೋನ್ ಆಫ್ ಮಾಡು ಅಂತೀವಿ, ಎಷ್ಟು ಕಿರಿಕಿರಿ ಆಗುತ್ತೆ ಶಬ್ದದಿಂದ. ಮತ್ತು ಎನರ್ಜಿ ವೇಸ್ಟ್ ಮಾಡ್ಕೊಂಡು ಅಷ್ಟು ಮಾತಾಡೋದ್ರಿಂದ ನಮ್ಮ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ. ಅದೇ ಮೌನವಾಗಿದ್ದಾಗ ನಮ್ಗೆ ಎಷ್ಟು ಎನರ್ಜಿ ಶೇಖರಣೆ ಆಗಿರುತ್ತೆ. ಅದೇ ಎನರ್ಜಿನ ನಾವು ಇನ್ನೊಂದು ಯೂನಿವರ್ಸ್ ವರ್ಕ್ ಮಾಡೋದಕ್ಕೋ ಅಥವಾ ಇನ್ನೊಂದು ಕೆಲಸಕ್ಕೋ ಉಪಯೋಗಿಸಿದ್ರೆ ಎಷ್ಟು ಉಪಯೋಗ ಆಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ನಮಗೇನು ಬೇಕೋ ಅದು ವ್ಯವಸ್ಥೆ ಆಗುತ್ತೆ. ನಾವು ಒಂದು ಸಾರಿ ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದೀವಿ ಅಂದರೆ ಆಯಿತು ಮಾಸ್ಟರ್ಸ್. ಇನ್ಯಾವುದು ನಾವು ಬಯಸಿ ಮಾಡೋದಲ್ಲ, ನಾವು ಮಾಡ್ತಾ ಇರ್ತೇವೆ. ಆಗಲೇ ಸರ್ ಹೇಳಿದ್ರು, ನಾವು ಸೇವೆ ಮಾಡಿದ್ರೆ ಸಾಕು, ನಾವು ಸೇಫ್ ಆಗಿಬಿಟ್ವಿ ಅಷ್ಟೇ. ನಾವು ಆ ಸೇವೆ ಮಾಡೋ ಮನಸ್ಸು ಹೆಂಗೆ ಬರಬೇಕು ನಮಗೆ? ಆ ಮನಸ್ಸು ಬರೋದೇ ದೊಡ್ಡ ವಿಷಯ. ಇವಾಗಿನ ಇದರಲ್ಲಿ ನನಗೆ ಎಲ್ಲ ಅನ್ನೋ ಜನಗಳ ಮಧ್ಯದಲ್ಲಿ ಈ ರೀತಿ ಪಿರಮಿಡ್ ಮಾಸ್ಟರ್ಸು ಸೇವೆ ಮಾಡೋಕ್ಕೆ ನಿಲ್ತಾರೆ ಅಂದರೆ ಅವರಿಗೆ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ ಮಾಸ್ಟರ್ಸ್. ಆ ಟ್ರಾನ್ಸ್ಫಾರ್ಮೇಷನ್ನ ಅವರು ಅದನ್ನು ಆ ರುಚಿ ನೋಡದೆ ಅವರು ಅಷ್ಟು ಮಾಡೋದಿಲ್ಲ ಕೆಲಸ. ನಾನು ಇನ್ನೊಬ್ಬರಿಗೆ ಸೇವೆ ಮಾಡಿದ್ರೆ ನನಗೆ ಸೇವೆ ಯೂನಿವರ್ಸ್ ಮಾಡುತ್ತೆ ಅಷ್ಟೇ. ಅದು ಒಂದು ಸಣ್ಣ ಫಾರ್ಮುಲಾ. ಅದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮನ್ನು ನಾವು ಸ್ಟ್ರೆಂಥನ್ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಆ ಧ್ಯಾನದಲ್ಲಿ ಆಳವಾದ ಆಲೋಚನಾ ರಹಿತ ಸ್ಥಿತಿಗೆ ಇಳಿಬೇಕು ಅಂತಂದರೆ ಮೌನ ಮಾಡಬೇಕು. ಆ ದೈವದ ಸಾನ್ನಿಧ್ಯ ತಲುಪಬೇಕು ಅಂತಂದರೆ ಮೌನ ಮಾಡಬೇಕು, ನಿಶ್ಶಬ್ದದ ಕಡೆ ಮನಸ್ಸು ಮಾಡಬೇಕು ಮಾಸ್ಟರ್ಸ್. ಸೊ ಇದು ಒಂದು ನನ್ನ ಒಂದು ಸಣ್ಣ ನನ್ನ ಅನುಭವ ಅಷ್ಟೇ. ಇನ್ಮೇಲೆ ನೀವು ಅನುಭವ ಮಾಡಿ ನಿಮ್ಮ ಅನುಭವಗಳನ್ನ ಹೇಳಬೇಕು. ಹಾಗೆ ಕೆಲವೊಂದು ಮೌನದ ಕುರಿತಂತೆ ಕೋಟ್ಸ್ ಇದ್ದಾವೆ, ನಾನು ಅದನ್ನು ತಗೊಬಂದೆ ಇಲ್ಲಿ ಹೇಳಿದ್ರೆ ಒಂದು ಯೂಸ್ ಆಗುತ್ತೆ ಅಂತ. ನೋಡಿ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಎಲ್ಲಿ ಅಂತರ್ಮುಖವಾದ ಮೌನ ಇರುತ್ತದೋ ಅಲ್ಲಿ ಹಿಂಸೆ ಎನ್ನುವುದು ಇರುವುದಿಲ್ಲ. ನಾವು ಮೌನ ಮಾಡಿದ್ವಿ ಅಂತಂದರೆ ಎಲ್ಲೂ ಹಿಂಸೆ ಇಲ್ಲ, ಯಾರ ಜೊತೆಗೂ ಜಗಳ ಇಲ್ಲ. ಬಾಯಿ ತೆಗೆದ್ರೆ ನಾವು ಮಾಡೋದೇ ಅದು ಕಂಪ್ಲೇಂಟು, ಜಡ್ಜ್ಮೆಂಟು, ಕಮೆಂಟು, ಹಿಂಸೆ ಎಲ್ಲ ಮಾಡ್ತೀವಿ. ಆದರೆ ಬಾಯಿ ಮುಚ್ಚಿದ್ರೆ ಏನೂ ಇರಲ್ಲ, ಆಲೋಚನೆಗಳು ಇರೋದಿಲ್ಲ, ವ್ಯರ್ಥ ಮಾತಿರಲ್ಲ. ನಾವು ಮೌನ ಮಾಡಿದಾಗ ಮಾಸ್ಟರ್ಸ್, ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು, ನಾವು ಮಾತಾಡಿದಾಗ ನಮಗೆ ಆಲೋಚನೆಗಳಿರ್ತದೆ. ಯಾಕಂದರೆ ನಮ್ಮ ಮಾತು ಜೊತೆಲೇ ಅದಿರುತ್ತೆ, ಬರುತ್ತೆ ನಮಗೆ. ನಾವು ಮೌನ ಮಾಡಿದಾಗ ಆವಾಗ ಆಲೋಚನೆ ಇರಲ್ಲ, ಅದು ಆಲೋಚನಾ ರಹಿತ ಸ್ಥಿತಿಯಲ್ಲೇ ಇರ್ತೀವಿ. ಮೌನ ಈಕ್ವಲೆಂಟು ಆಲೋಚನಾ ರಹಿತ ಸ್ಥಿತಿ. ನಾವು ಕಣ್ಣು ಮುಚ್ಕೊಂಡಾಗ ಧ್ಯಾನ ಸ್ಥಿತಿಗೆ ಹೋಗ್ತೀವಿ, ಆವಾಗ ಅದು ಆಲೋಚನಾ ರಹಿತ ಸ್ಥಿತಿ ಅಂತಾರೆ. ನಾವು ಮೌನವಾಗಿ ಇದ್ದಾಗಲೂ ಸಹ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ಬೋದು. ಇದು ನಾನು ಖುದ್ದು ಪ್ರಾಕ್ಟೀಸ್ ಮಾಡಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮಾಸ್ಟರ್ಸ್. ಆಮೇಲೆ ಪ್ರತಿಯೊಂದು ಆಲೋಚನೆಯು ಲಕ್ಷ್ಯದ ಕಡೆಗೆ ಇರುತ್ತದೆ. ನಾವೇನು ಥಿಂಕ್ ಮಾಡಿದ್ರು ಮೌನ ಇರಬೇಕಾದ್ರೆ, ಅಥವಾ ನಾವೇನು ಕೆಲಸ ಮಾಡಿದ್ರು, ನಾವೇನು ಮಾಡ್ತಾ ಇದ್ದೀವೋ ಅದ್ರ ಕಡೆ ಇರುತ್ತೆ. ಅಂದರೆ ಪ್ರೆಸೆಂಟ್ ಮೂಮೆಂಟು. ಈಗ ನಾವು ಮೌನ ಮಾಡೋದ್ರಿಂದ ಆ ಕ್ಷಣದಲ್ಲಿ ಬದುಕ್ತೀವಿ, ಆ ಕ್ಷಣನ ಅನುಭವ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾವು ಹಿಂದಿಂದು ಪಾಸ್ಟ್ ಲೈಫು ಅಥವಾ ಫ್ಯೂಚರ್ ಪ್ಲಾನು
ಇದರಲ್ಲೇ ಇರ್ತೀವಿ. ಮೌನ ಮಾಡಿದಾಗ ಪ್ರೆಸೆಂಟ್. ಈಗ ನೋಡಿ, ಈಗ ಜಸ್ಟ್ 1 ಮಿನಿಟ್ ನಾವು ಪ್ರಾಕ್ಟೀಸ್ ಮಾಡಿ ನೋಡಿ, 1 ಸೆಕೆಂಡ್ ಮೌನ ಮಾಡಿ. ಈಗಷ್ಟೇ ಈ ಕ್ಲಾಸಲ್ಲಿ ಅಷ್ಟೇ ಇರ್ತೀರ ನೀವು. ಅದರಿಂದ ಹೊರಗಡೆ ಬಂದರೆ ಮತ್ತು ನಾನು ಹೆಂಗೆ ಹೋಗೋದು ಮನೆಗೆ, ಟೈಮ್ ಆಯಿತು, ಊಟದ ಟೈಮ್ ಆಯಿತು, ಈ ಥರ ಬರ್ತದೆ. ಸೊ ಆ ಮೈಂಡ್ಫುಲ್ನೆಸ್ ಅಂತಾರಲ್ಲ, ಈ ಕ್ಷಣದಲ್ಲಿ ಬದುಕೋದಕ್ಕೆ ಮೌನ ನಮಗೆ ತುಂಬ ತುಂಬ ಸಹಾಯ ಮಾಡುತ್ತೆ. ಈ ಕ್ಷಣದಲ್ಲಿ ನಾವು ಬದುಕೋದಕ್ಕೆ ಅದು ಸಹಾಯ ಮಾಡುತ್ತೆ ಮಾಸ್ಟರ್ಸ್. ಪ್ರತಿಯೊಂದು ಮಾತು ಅರ್ಥವಂತವಾಗಿರುತ್ತದೆ. ನಾವು ಮೌನ ಮಾಡದೆ ಮಾತಾಡಿದ್ರೆ ಏನು ಬೇಕಾದರೂ ಮಾತಾಡಿರ್ತೀವಿ. ಆದರೆ ಮೌನ ಮಾಡಿದಾಗ ನಮಗೆ ಜ್ಞಾನ ಆಗಿರುತ್ತೆ, ಜ್ಞಾನ ಸಿಗುತ್ತೆ, ಆ ಮೌನದ ಮಹತ್ವ ಸಿಕ್ಕಿರುತ್ತೆ. ಅದರಿಂದಾಗಿ ನಮ್ಗೆ ಆಗಿರುವಂಥ ಲಾಭಗಳು ಸಿಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಮಾತುಗಳು ಕರೆಕ್ಟಾಗಿರ್ತದೆ. ನಾವೇನು ಮಾತಾಡ್ತೀವೋ ಅದು ಸರಿಯಾಗಿರುತ್ತೆ. ನಾವು ಮಾತಾಡೋ ಮಾತು ಸರಿಯಾಗಿರುತ್ತೆ. ಇಲ್ಲ ಏನು ಬೇಕಾದರೂ ಮಾತಾಡಿರ್ತೀವಿ ನಾವು. ಅದರೊಳಗಡೆ ಅಷ್ಟು ಮಹತ್ವ ಇದೆ ಮೌನದೊಳಗಡೆ ಮಾಸ್ಟರ್ಸ್. ಆಗ ಜನರ ಸಮೂಹಗಳಲ್ಲಿ ಇದ್ದರೂ ಸಹ ಒಂಟಿಯಾಗಿರಬಲ್ಲೆವು. ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರ ಒಂದ್ಸರಿ, ಯಾವಾಗಲೂ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ ನೋಡಿ. ನಮಗೆ ಯಾರಾದರೂ ನಮ್ಮ ಪಕ್ಕದಲ್ಲಿ ಇಲ್ಲ ಅಂದರೆ ನಮ್ಗೆ ಇರೋಕ್ಕಾಗಲ್ಲ. ಗಂಡ ಬೇಕು, ಇಲ್ಲ ಹೆಂಡತಿ ಬೇಕು, ಇಲ್ಲ ಮಕ್ಕಳು ಬೇಕು, ಇಲ್ಲ ಫ್ರೆಂಡ್ಸ್ ಬೇಕು, ಕೊನೆಗೆ ಪಕ್ಕದ ಮನೆಯವರಾದ್ರೂ ಬೇಕೇ ಬೇಕು. ಇದು ಯಾರಿಗಾದ್ರೂ ಅನುಭವ ಇದ್ದರೆ ಒಂದ್ಸರಿ ನೋಡ್ಕೊಳ್ಳಿ. ಯಾರು ಮೇ ಬಿ ಪ್ರಾಬಬ್ಲಿ ಇರುತ್ತೆ. ಯಾಕಂದರೆ ನಾವು ಫಿಸಿಕಲ್ ಬಾಡಿಲಿದ್ದೀವಿ, ಇನ್ನೂ ಈ ಭೂಮಿ ಮೇಲೆ ಇರೋದ್ರಿಂದ ನಾವೇನು ಬಯಸ್ತೀವಿ, ಒಂದು ಸ್ವಲ್ಪ ಹೊತ್ತಿದ್ರೆ ಯಾರಾದರೂ ಇದ್ದಿದ್ರೆ ಮಾತಾಡೋಕ್ಕೆ ಅಂತ ಅನ್ಕೋತೀವಿ, ಮಾತಾಡೋರ ಜೊತೆ ಹೋಗ್ತೀವಿ. ಇಲ್ಲ ನಾವೇ ಹುಡ್ಕೊಂಡೋಗಿ ಮಾತಾಡ್ತೀವಿ, ಇಲ್ಲ ಹುಡ್ಕೊಂಡು ಬರೋರ ಜೊತೆ ಮಾತಾಡ್ತೀವಿ. ಆದರೆ ನಾವು ಒಂಟಿಯಾಗಿರೋಕ್ಕೆ ಬಯಸೋದಿಲ್ಲ. ಈ ಮೌನ ಅನ್ನೋದು ನಮ್ಮನ್ನು ಇರೋದಕ್ಕೆ ಸಾಧ್ಯ ಮಾಡುತ್ತೆ. ಆಗ ಯಾರಾದರೂ ನಿಮ್ಗೇನಾದರೂ ಬಂದು ಮಾತಾಡ್ಸ್ತಾರೆ ಅಂದರೆ, ಅಪ್ಪ ಯಾಕಪ್ಪ ಬರ್ತಾರೆ, ನಾನು ಆರಾಮಾಗಿ ಮೌನವಾಗಿದ್ದೆ ಅಂತ ಅನಿಸುತ್ತೆ. ಹಂಗೆ ಜನ ಸಮೂಹ, ಈವನ್ ಆ ಜನಗಳು ಏನು ಶಬ್ದಗಳ ಮಧ್ಯೆ ನಾವಿದ್ರೂ ಸಹ ಈ ಮೌನ ಮಾಡೋದ್ರಿಂದ ಆ ಒಂಟಿ ಸ್ಥಿತಿನ ಫೀಲ್ ಮಾಡ್ಬೋದು, ಆ ನಿಶಬ್ದತೆಯನ್ನು ಫೀಲ್ ಮಾಡ್ಬೋದು. ಆ ಫೀಲ್ ನಮಗೆ ಹೊರಗಡೆ ಸಿಗಬೇಕು ಅಂದರೆ ಫಸ್ಟು ನಾವು ಅದು ಒಳಗಡೆ ಮೌನ ಆಗಬೇಕು. ನಾವು ಒಳಗಡೆ ಮೌನ ಆದಾಗ ಆಟೋಮೆಟಿಕ್ಕಾಗಿ ನಾವು ಜನಗಳ ಮಧ್ಯೆ ಇದ್ರೂ ಮೌನ ಆಗ್ಬಿಡ್ತೀವಿ. ಓಶೋ ಹೇಳ್ತಾರೆ, ಒಂದು ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ನಿನ್ನ ಸ್ಥಿತಿ ಹೆಂಗಿರಬೇಕು ಅಂತಂದರೆ, ನೀನು ಸುತ್ತಮುತ್ತಲ ಎಂಥ ಶಬ್ದಗಳಿದ್ರೂ, ಏನೇ ಡಿಸ್ಟರ್ಬೆನ್ಸ್ ಇದ್ದರೂ ನಿನ್ನೊಳಗಡೆ ನೀನಿರಬೇಕು. ಆ ಸ್ಥಿತಿ ತಲುಪಬೇಕು ಅಂತ ಹೇಳ್ತಾರೆ. ಆ ಸ್ಥಿತಿ ತಲುಪಬೇಕು ಅಂತಂದರೆ ನಾವು ಸ್ವತಃ ನಮ್ಮ ಬಾಯಿಯನ್ನು ಮುಚ್ಚಿ ಆ ಕ್ಷಣದಲ್ಲಿ ಬದುಕಬೇಕು. ಆಗ ಆ ಮೌನ ಸ್ಥಿತಿಯಿಂದಾಗಿ ನಾವು ಆ ಒಂದು ಪ್ರೆಸೆಂಟಲ್ಲಿ ಮೈಂಡ್ಫುಲ್ಲಾಗಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಆಗೇನಾಗುತ್ತೆ ಗೊತ್ತಾ, ನಮಗೆ ಜನಗಳ ಮಧ್ಯೆ ಇದ್ದರೂ ನಮಗೆ ಡಿಫ್ರೆನ್ಸ್ ಅನ್ಸಲ್ಲ, ನಾವು ಒಂಟಿಯಾಗಿದ್ರೂ ಡಿಫ್ರೆನ್ಸ್ ಅನ್ಸಲ್ಲ. ಸ್ಟಾರ್ಟಿಂಗ್ ನಾವು ಮೌನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೆಲವು ದಿನ ನಾವು ಪ್ರಾಕ್ಟೀಸ್ಗೋಸ್ಕರ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಬಟ್ ಯಾವಾಗ ನಾವು ಅದರಲ್ಲಿ ಮಾಸ್ಟರಿಂಗ್ ಆಗ್ತೀವೋ ಆಗ ಆ ಜನಗಳ ಮಧ್ಯದಲ್ಲಿ, ಆ ಶಬ್ದದ ಮಧ್ಯದಲ್ಲಿ ಇದ್ರೂ ನಾವು ನಿಶಬ್ದವಾಗಿರ್ತೀವಿ. ಕೇಳೋದಕ್ಕೆ ಇಷ್ಟು ಹಿತವಾಗಿದೆ ಅಂದರೆ ನಾವು ಅನುಭವಿಸಿದ್ರೆ ಎಷ್ಟು ಮಜಾ ಇರುತ್ತೆ ಮಾಸ್ಟರ್. ಆ ಜನಗಳ ಮಧ್ಯದಲ್ಲೂ ನಮ್ಮನ್ನು ನಾವು ನೋಡಿಕೊಂಡು ನಾವು ನಿಶಬ್ದತೆಯನ್ನು ಕಾಪಾಡ್ಕೋತೀವಿ ಅಂತಂದರೆ ದಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್ ನಮ್ಮದು ಆಗುತ್ತೆ ಮಾಸ್ಟರ್ಸ್. ಯಾವುದೇ ಪರಿಸ್ಥಿತಿಗಳಲ್ಲಿ ಇದ್ದರೂ ಮೌನವಾಗಿ ಇರಬಲ್ಲ ಶಕ್ತಿ ಬರ್ತದೆ. ನಾವು ಒಂದು ಸಣ್ಣ ಸಿಚುವೇಶನ್ಗೆ ಆ ಸಿಗ್ನಲಲ್ಲಿ ಒಬ್ಬ ನಮ್ಮ ಗಾಡಿನ ಸಣ್ಣದಾಗಿ ಟಚ್ ಮಾಡ್ಕೊಂಡು ಹೋದ ಅಂದರೂ ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ, ಎಲ್ಲ ಅವರಪ್ಪ ಅವರಮ್ಮ ಅವ್ರ ತಂಗಿ ಯಾರನ್ನೋ ಕರೆದು ಬಿಡ್ತಾರೆ ಸಿಗ್ನಲಲ್ಲಿ ಒಂದು ಸಣ್ಣ ಟಚ್ಚು. ಆದರೆ ಇಂಥ ಸ್ಥಿತಿಗಳು ನಮ್ಮ ಲೈಫಲ್ಲಿ ಸಾಕಷ್ಟಿದ್ದಾವೆ. ಪ್ರತಿ ಒಂದು ದಿನದಲ್ಲಿ ಅದೆಷ್ಟೋ ಸ್ಥಿತಿಗಳು ಬರ್ತದೆ ಹಿಂಗೆ ನಮ್ಮ ಇದನ್ನ ಶಾಂತತೆಯನ್ನು ಕೆರಳಿಸೋವಂಥ ಸ್ಥಿತಿಗಳು. ಈ ಮೌನ ಮಾಡಿದಾಗ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ನೆಕ್ಸ್ಟು ಇವತ್ತು ಮೌನ ಮಾಡಿದ್ಮೇಲೆ ನಿಮ್ಗೆ ಆ ಸ್ಥಿತಿ ಬಂದಾಗ ನಿಮ್ಮ ರಿಯಾಕ್ಷನ್ಸ್ ಹೆಂಗಿತ್ತು, ನೀವು ರಿಯಾಕ್ಟ್ ಮಾಡಿದ್ರ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರ, ರಿಯಾಕ್ಷನ್ಗೂ ರೆಸ್ಪಾಂಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಈಗ ನನ್ನನ್ನೇನಾದರೂ ಪ್ರಶ್ನೆ ಕೇಳಿದಾಗ ನಾನು ನಿಮಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀನೋ ರೆಸ್ಪಾಂಡ್ ನಾನು ನಿಮಗೆ ವಾಪಸ್ ಕಿರ್ಚಾಡಿದ್ರೆ ಯಾಕ್ರಿ ನಿಮ್ಗೆ ಗೊತ್ತಿಲ್ವೋ ಹಂಗೆ ಕಿರ್ಚಾಡಿದ್ರೆ ಅದು ರಿಯಾಕ್ಷನ್ನು. ಹೌದಾ ಮೇಡಮ್, ಸರಿ ಮೇಡಮ್, ಓಕೆ ಮೇಡಮ್ ಅಂದರೆ ಅದು ರೆಸ್ಪಾಂಡು.
ಆ ರಿಯಾಕ್ಷನ್ ಹೋಗಿ ಆ ರೆಸ್ಪಾಂಡ್ ಮಾಡುವಂಥ ಸ್ಥಿತಿ ನಮಗೆ ಬರುತ್ತೆ ನಾವು ಮೌನ ಮಾಡಿದ್ರೆ. ಎಷ್ಟು ಬೆನಿಫಿಟ್ ಇದೆ ಮಾಸ್ಟರ್ಸ್. ನಾವು ಬರೀ ಧ್ಯಾನ ಮಾಡಿಕೊಂಡು ಧ್ಯಾನ ಮಾಡ್ತಾನೆ ಇದ್ದೀವಿ, ವರ್ಷಗಟ್ಟಲೆ ಮಾಡ್ತಾನೆ ಇದ್ದೀವಿ. ಎಷ್ಟೋ ಮಾಸ್ಟರ್ಸ್ ಅಂತಾರೆ ಎಷ್ಟು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಆದರೂ ನನಗೆ ಆ ಸ್ಥಿತಿ ಬರಲಿಲ್ಲ ಅಂತ. ಯಾಕೆ ಬರಲಿಲ್ಲ? ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕಲ್ವ. ಎಲ್ಲಿ ನನಗೆ ಅದು ದಾರಿ ತಪ್ತಾ ಇದೆ, ಎಲ್ಲಿ ನನ್ನನ್ನು ನಾನು ಸರಿ ಮಾಡ್ಕೋಬೇಕು, ಎಲ್ಲಿ ನಾನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಬ್ಲಾಕೇಜಸ್ನ ಅಂತ ನಮ್ಮನ್ನು ನಾವು ಡೈಲಿ ದಿನನಿತ್ಯ ನಾವು ನಡೆಯೋವಂಥ ಈ ಜೀವನದಲ್ಲಿ ಪ್ರತಿದಿನವೂ ನಮ್ಮನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ನಾವು ಯಾವತ್ತೂ ಬೇರೆಯವ್ರನ್ನೇ ಕ್ರಾಸ್ ಚೆಕ್ ಮಾಡ್ತೀವಿ, ಆದರೆ ನಮ್ಮನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆಗ ನಾವು ಎಲ್ಲಿ ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು, ಯಾವ ದಾರಿ ಸರಿಯಾಗಿದೆ, ಎಲ್ಲಿ ನನಗೆ ನೆಮ್ಮದಿ ಸಿಗ್ತಾ ಇದೆ, ಎಲ್ಲಿ ಸಂತೋಷ ಸಿಗ್ತಾ ಇದೆ, ಆಗ ನಮಗೆ ಕ್ಲಾರಿಟಿ ಆಗುತ್ತೆ. ಆ ಧ್ಯಾನ ಸ್ಥಿತಿನ ನಾವು ಡೀಪಾಗಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಪ್ರಶಾಂತತೆ ಬರುತ್ತೆ. ಆಟೋಮೆಟಿಕ್ ಬರೀ ಒಳಗಡೆ ಇಳಿಲಿಲ್ಲ ಅಂದರೆ ಅರ್ಧ ಗಂಟೆ ಕೂತ್ಕೊಂಡ್ರೆ ಪ್ರಶಾಂತತೆ ಬರುತ್ತೆ. ಆದರೆ ನಮ್ಗೆ ಆ ಸ್ಥಿತಿಗಳು ಬೇಕು ಅಂದರೆ ಇಳಿಬೇಕು ಒಳಗಡೆಗೆ. ಆವಾಗ ಏನು ಮಾಡಬೇಕು? ಸ್ವಲ್ಪ ಈ ಭೌತಿಕವಾದ ವಿಷಯಗಳಿಂದ ಹೊರಗಡೆ ಬರಬೇಕು. ಆಗ ನಾವು ನಮ್ಮ ಸ್ಪಿರಿಚುವಲಲ್ಲಿ ಆಧ್ಯಾತ್ಮಿಕವಾಗಿ ಗ್ರೋತ್ ಆಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಎಷ್ಟೊಂದು ಮೌನದಿಂದ ಅದೇ ಆಗಲೇ ನಾನು ಹೇಳ್ದಾಗೆ ಒಂದೇ ನಾಣ್ಯದ ಎರಡು ಮುಖ. ಅದು ಬಿಟ್ಟರೆ ಇದಿಲ್ಲ, ಇದು ಬಿಟ್ಟರೆ ಅದಿಲ್ಲ. ನಾನು ಅದು ಬಿಟ್ಟು ಇದು ಮಾಡ್ತೀನಿ, ಇದು ಬಿಟ್ಟು ಅದು ಮಾಡ್ತೀನಿ ಅಂದರೆ ನೀ ಯಾವ್ದು ಮಾಡ್ತಿರ್ತೀಯೋ ಅದನ್ನೇ ಮಾಡ್ತಿರ್ತೀಯ, ಅದು ಕಂಪ್ಲೀಟ್ ಆಗಲ್ಲ. ಅದು ಸಾಧನೆ ಆಗೋದೇ ಇಲ್ಲ, ಕಂಪ್ಲೀಟೇ ಆಗೋದಿಲ್ಲ. ಸೊ ಅದರಿಂದಾಗಿ ಇದು ಮೌನ ಅನ್ನೋದು ಅಷ್ಟು ತುಂಬ ಇಂಪಾರ್ಟೆಂಟ್ ಮಾಸ್ಟರ್ಸ್. ನೋಡಿ, ಮೌನ ಎಂದರೆ ಆಲೋಚನೆಗಳು, ಆಕ್ರೋಶಗಳು, ಆವೇದನೆಗಳು, ಭ್ರಾಂತಿಗಳು, ವಾಂಛೆಗಳು, ವಾಕುಗಳು ಇಲ್ಲದಂತೆ ನಮ್ಮನ್ನು ನಾವು ಸ್ಪಷ್ಟವಾಗಿ ನೋಡಿಕೊಳ್ಳುವುದು. ಮಾಸ್ಟರ್ಸ್, ನೀವು ಟ್ರೈ ಮಾಡಿ ನೋಡಿ. ನನ್ನ ಒಂದು ದೊಡ್ಡ ರಿಕ್ವೆಸ್ಟು ಇವತ್ತಿಂದ ಅದೆಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿ. ಎಷ್ಟು ಈಸಿಯಾಗಿ ನಾವು ಇದೆಲ್ಲ ನಾನು ಹೇಳಿದ್ನಲ್ಲ, ಆಕ್ರೋಶ, ಆವೇದನೆ, ಭ್ರಾಂತಿ ಎಲ್ಲ ನಿಜವಾಗ್ಲೂ ನಮ್ಮಲ್ಲಿ ಇತ್ತು. ಈಗ ಕಡಿಮೆ ಆಗಿದೆ, ಬಿಟ್ಟೋಗಿದೆ ಅಂತಲ್ಲ, ಕಡಿಮೆ ಆಗಿದೆ. ಇರೋದಕ್ಕೂ ಬಿಟ್ಟೋಗೋದಕ್ಕೂ ಇಲ್ಲದೆ ಇರೋಗೆ ಮಾಡ್ಕೊಳ್ಳೋಕ್ಕೂ ಡಿಫ್ರೆನ್ಸ್ ಇದೆ. ಮೊದಲು ಇತ್ತು, ಈಗ ಕಡಿಮೆ ಆಗಿದೆ, ನೆಕ್ಸ್ಟು ಏನೂ ಇರೋದಿಲ್ಲ. ಸೊ ಆ ಸ್ಥಿತಿಗೆ ನಾವು ತಲುಪಬೇಕು ಅಂತಂದರೆ ನಾವು ಆ ಮೌನದ ಮಹತ್ವವನ್ನು ತಿಳ್ಕೊಬೇಕು. ನಾವು ಯಾವಾಗ ಮೌನ ಮಾಡ್ತೀವಿ, ನಮ್ಮ ಅಂತರಾತ್ಮದೊಂದಿಗೆ ನಾವು ಕನೆಕ್ಟ್ ಆಗ್ತೀವಿ, ಆಗ ನಮ್ಗೆ ಅರಿವಿಗೆ ಬರುತ್ತೆ ನನ್ನ ಎದುರಿಗಿರೋರು ಸಹ ಒಂದು ಆತ್ಮ. ಈಗ ನಾನು ಬೇರೆಯವ್ರಿಗೆ ಬೈತೀನಿ ಅಂದರೆ ನನ್ನನ್ನು ನಾನೇ ಬೈಕೊಂಡಾಗ ನಮಗೆ ಆಲ್ರೆಡಿ ಆ ಜ್ಞಾನ ಬಂದೋಗಿದೆ ಅಲ್ವಾ. ಸೊ ಆ ರೀತಿಯಾಗಿ ನಮ್ಮ ಒಳಗಡೆ ನಾವು ಇಳಿಬೇಕು ಅಂತಂದರೆ ನಾವು ಮೌನ ಮಾಡಬೇಕು. ಅದು ಮಹತ್ವದ್ದಾಗಿದೆ ಮಾಸ್ಟರ್ಸ್. ಸರ್ವವು ಮೌನದಿಂದಲೇ ಪ್ರಾರಂಭವಾಗಿ ಪುನಃ ಮೌನದಲ್ಲೇ ವಿಲೀನವಾಗುತ್ತದೆ. ಕರೆಕ್ಟ್ ಅಲ್ಲ ಮಾಸ್ಟರ್ಸ್? ನಾವು ಹುಟ್ಟೋದು ಮೌನವಾಗಿ ಅಲ್ಲ, ಹುಟ್ಟಿದಾಗ ಅಳ್ತೀವಿ ಅಷ್ಟೇ, ಬಟ್ ಅಮ್ಮನ ಹೊಟ್ಟೆಲಿದ್ದಾಗ ಮೌನನೇ ತಾನೆ. ನಾವು ಬಾಡಿ ವೆಕೇಟ್ ಮಾಡಿದ್ಮೇಲೆ ಯಾರು ಏನು ಗೋಳಾಟ ಮಾಡಿದ್ರು, ನಮ್ಮ ಮೇಲೆ ಬಿದ್ದು ಒದ್ದಾಡಿದ್ರು ನಾವು ಮೌನನೇ. ಅದು ಮುಗೀತು, ಅಲ್ಲಿಗೆ ಕ್ಲೋಸ್. ಹುಟ್ಟೋದು ಸಹ ಮೌನದಿಂದಲೇ, ಸಾಯೋದು ಅಂತ್ಯನೂ ಸಹ ಮೌನನೇ. ಈ ಮಧ್ಯದಲ್ಲಷ್ಟೇ ಮಾತಾಡ್ತಾ ಇದ್ದೀವಿ. ಎಲ್ಲಿ ಮಾತಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಯಾಕೆ ಮಾತಾಡ್ತಾ ಇದ್ದೀವಿ, ಈ ಮಾತು ಅವಶ್ಯಕತೆ ಇದೆಯಾ, ಇಲ್ಲಿ ಈ ಮಾತು ಬೇಕಾ, ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡ್ಕೊಂಡ್ಬಿಟ್ರೆ ನಾವು ತುಂಬ ಈಸಿಯಾಗಿ ಮೌನ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದರೆ ನಮಗೆ ಗೊತ್ತಿಲ್ಲದೆ ನಾವು ಯಾವಾಗ ಈ ಪ್ರಾಕ್ಟೀಸ್ನ ಶುರು ಮಾಡ್ತೀವೋ ಆಗ ನಮಗೆ ಟೆಸ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಬಯಸೋದೆ, ನಾವು ಅಂದ್ಕೊಂಡೇ ಇರಲ್ಲ ಇವತ್ತು ನಾನು ಮೌನ ಮಾಡ್ತೀನಿ ಅಂದರೆ ಮನೆಗೆ ಯಾರೋ ಬಂದ್ಬಿಡ್ತಾರೆ. ಅದು ನಿಮ್ಮ ಚಾಲೆಂಜು. ತುಂಬ ದಿನಗಳ ನಂತರ ಯಾರೋ ಫ್ರೆಂಡ್ಸ್ ಬಂದರು, ಯಾರೋ ಬಿಟ್ಟರು ಅಂದರೆ ನಾವು ಅವ್ರನ್ನ ಬಿಟ್ಟು ಮೌನವಾಗಿ ಕೂತ್ಕೊಳ್ಳೋಕ್ಕಾಗುತ್ತಾ? ಆಗ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ಈಗ ಮೌನ ಮಾಡಬೇಕಂದ್ರೆ ಅವ್ರನ್ನ ಹೆಂಗೆ ಹೊರಗಡೆ ಕಳಿಸ್ಬೇಕು ಅಂತ. ಸೊ ಆ ಥರ ಪರೀಕ್ಷೆಗಳು ಬರ್ತದೆ. ಅಯ್ಯೋ ಇಷ್ಟೊಂದು ಪರೀಕ್ಷೆಗಳು ಬರ್ತಾ ಇದೆಯಲ್ಲ, ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ಅದನ್ನು ಮಾಡಿ ಗೆಲ್ಲೋವರೆಗೂ ಆ ಪರೀಕ್ಷೆಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಾವು ಒಂದು ಡಿಸಿಷನ್ ಮಾಡಿದ್ವಿ, ಸಂಕಲ್ಪ ಮಾಡಿದ್ವಿ, ಈಗ ಇದನ್ನು ಗೆಲ್ಲಬೇಕು, ಇದನ್ನು ಮಾಡಬೇಕು, ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಟೆಸ್ಟ್ ಬರುತ್ತೆ.
ನಾವು ಕೈ ಬಿಟ್ವಿ, ಅದೇ ಮತ್ತೆ ಹೇಳ್ತಾರಲ್ಲ ಮತ್ತೆ ಮತ್ತೆ ಹುಟ್ಟು ಬರಬೇಕು ಅಂತ, ಆ ರೀತಿಯಾಗಿ ಮತ್ತೆ ಮತ್ತೆ ಟೆಸ್ಟ್ ಬರ್ತಾ ಇರುತ್ತೆ. ಬಟ್ ಸಾಧ್ಯ ಇದೆ ಮಾಸ್ಟರ್ಸ್. ನಾವು ಒಂದು ಸಾರಿ ನಾವು ಯೂನಿವರ್ಸ್ಗೆ ಕನೆಕ್ಟ್ ಮಾಡಿಕೊಂಡು ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂದ್ಕೊಂಡ್ರೆ, ಆ ಪಾಸಿಟಿವ್ ಮೈಂಡು, ಆ ಪಾಸಿಟಿವ್ ಥಾಟ್ ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಮ ಕೈಲಿ ಸಾಧ್ಯ ಆಗದಿರೋದು ಏನೂ ಇಲ್ಲ. ನಾನು ಒಂದ್ಸರಿ ಆಫೀಸಲ್ಲಿ ಮೌನ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮತ್ತು ಆಗ ಏನು ಮಾಡಬೇಕು, ಆಫೀಸಲ್ಲಿ ಅವತ್ತು ಮೀಟಿಂಗ್ ಇದೆ, ನನ್ನ ಹೈಯರ್ ಆಫೀಸರ್ಸ್ ಇದ್ದಾರೆ, ಅವರು ಎನಿ ಟೈಮ್ ಯಾವಾಗ ಬೇಕಾದರೂ ನನ್ನನ್ನು ಕರಿಬೋದು. ನೀವು ಬಿಲೀವ್ ಮಾಡ್ತಿರಲ್ಲ, ನಾನು ಮಾರ್ನಿಂಗು ಯೂನಿವರ್ಸ್ಗೆ ಹೇಳಿ ಇಲ್ಲ ನಾನು ಇವತ್ತು ಕಂಪ್ಲೀಟ್ ಮೌನ ಮಾಡ್ಬೇಕಂತಿದ್ದೀನಿ, ಆಫೀಸ್ಗೆ ಹೊಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ ನಾನು ಮೌನ ಮಾಡಬೇಕು. ಮಾಸ್ಟರ್ಸ್ ನೀವು ನಂಬ್ತೀರಾ ಬಿಡ್ತೀರಾ, ಆ ಮೇಡಮ್ ಆಫೀಸಲ್ಲಿ ಇದ್ದರೂ ಸಹ ಒಂದು ಸರಿನೂ ನನ್ನ ಕರೆದಿಲ್ಲ ಅವತ್ತು. ಯಾಕೆ? ನನ್ನ ಒಳಗಡೆ ಅಷ್ಟು ನಾನು ಆ ಸಂಕಲ್ಪ ಅಂತ ಏನಂತಾರಲ್ಲ, ಅದನ್ನು ನಾನು ಅಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದೆ. ನನ್ನ ಶಕ್ತಿ ಮುಂದೆ, ನನ್ನ ಥಾಟ್ ಪವರ್ ಮುಂದೆ ಬೇರೆ ಯಾವುದು ನಿಲ್ಲಿಲ್ಲ. ಅದು ಆ ಪವರ್ ನಮಗಿರುತ್ತೆ. ಆ ಪವರ್ ನಮ್ಗೆ ಯಾವಾಗ ಬರುತ್ತೆ, ನಾವು ಕರೆಕ್ಟಾಗಿ ನಮ್ಮಲ್ಲಿ ನಾವು ಕಂಡುಕೊಂಡಾಗ. ಎಲ್ಲರಿಗೂ ಆ ಶಕ್ತಿ ಆಗೋದಿಲ್ಲ. ಅದು ಯಾರು ಧ್ಯಾನ ಮಾಡ್ತಾರೋ ದಿನನಿತ್ಯ ಅವ್ರಿಗೆ ಆ ಶಕ್ತಿ ಇರುತ್ತೆ. ದಿನ ಧ್ಯಾನ ಮಾಡೋರಿಗೆ ಆ ಶಕ್ತಿ ಇರುತ್ತೆ. ಆ ನಮ್ಮ ಶಕ್ತಿನ ನಾವು ಬಳಸ್ಕೊಳ್ಳೋದಿಲ್ಲ ಅಷ್ಟೇ, ಬಳಸ್ಕೊಳ್ಳೋಕೆ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಈ ರೀತಿ ನಾನು ಮಾಡೋಕ್ಕಾಯ್ತು ಅಂತ ಎಲ್ಲರೂ ಮಾಡೋಕ್ಕಾಗುತ್ತೆ ಮಾಸ್ಟರ್ಸ್. ಮಾಡೋಣ ಅಂತ ನಾವು ಬಯಸೋಣ. ಮತ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, 10 ನಿಮಿಷಕ್ಕೂ ಮಾಡಿ, 20 ನಿಮಿಷಕ್ಕೆ ಮಾಡಿ, ಒಂದಿನ ಪೂರ್ತಿ ಮಾಡಿ ನೋಡಿ. ತುಂಬ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್ ಮೌನ ಮಾತ್ರ. ಜ್ಞಾನಿಯ ಮೌನ ನಿಶ್ಶಬ್ದ ಭಾಷಣ, ಭಕ್ತನ ಮೌನ ಮಾತುಗಳಿಲ್ಲದ ಪ್ರಾರ್ಥನೆ. ಭಕ್ತ ಯಾವತ್ತೂ ಬಾಯ್ಬಿಟ್ಟು ಕೇಳೋದೇ ಇಲ್ಲ ದೇವ್ರಿಗೆ, ಮೌನವಾಗೇ ಕೇಳೋದು. ನಾವು ದೇವ್ರ ಹತ್ರ ಹೋದರೆ ಬಾಯ್ಬಿಟ್ಟು ಕೇಳ್ತೀವ? ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಒಳಗಡೆನೆ ಎಲ್ಲ ಪ್ಲಾನಿಂಗು ಆಗಿರುತ್ತೆ. ಸೊ ಜ್ಞಾನಿ ಯಾವತ್ತೂ ಮಾತಾಡೋದಿಲ್ಲ. ರಮಣ ಮಹರ್ಷಿಗಳು ಮಾತಾಡಿದ್ರ, ನೀನು ನೋಡ್ಕೊ ಅಂತ ಅಂದರು. ಜ್ಞಾನಿ ಯಾವತ್ತೂ ಮೌನವಾಗಿರ್ತದೆ. ಭಕ್ತ ದೇವ್ರ ಹತ್ರ ಯಾವತ್ತೂ ಮೌನವಾಗೇ ಕೇಳ್ತಾನೆ. ಆ ಮೌನ ಅನ್ನೋದು ಎಲ್ಲಿಗಿದೆ ನೋಡಿ, ಎಲ್ಲಿಂದ ಎಲ್ಲಿಗೆ. ನಮ್ಮ ಹುಟ್ಟೋವಾಗಿಂದ ಹಿಡಿದು ನಾವು ದೇವರು ಪ್ರತಿಯೊಂದು ಎಲ್ಲ ನಾವು ಸಾಯೋವರೆಗೂ ನಮ್ಮ ಜೀವನದಲ್ಲಿ ಅಷ್ಟು ಪಾತ್ರ ನಿರ್ವಹಿಸುತ್ತೆ ಅದು. ಆದರೆ ನಮಗೆ ಅದ್ರ ಕಡೆ ಗಮನ ಇಲ್ಲ. ಈಗ ಪತ್ರಿಜಿ ಹೇಳಿದ್ಕೆ ನಮ್ಮ ಉಸಿರು ನಾವು ನೋಡ್ಕೊಂಡ್ವಿ, ಇಲ್ಲಾಂದ್ರೆ ನಾವು ನೋಡ್ಕೊತಾ ಇದ್ವಾ? ನಾವು ಉಸಿರಾಡ್ತಾ ಇದ್ದೀವಿ ಅನ್ನೋದೇ ಮರ್ತೋಗಿತ್ತು ನಮಗೆ. ನೀವು ಉಸಿರು ನೋಡ್ಕೊಳ್ರಪ್ಪ, ಉಸಿರು ಕಡೆ ಗಮನ ಕೊಡಿ, ಶ್ವಾಸದ ಕಡೆ ಗಮನ ಕೊಡಿ ಅಂದಿದ್ದಕ್ಕೆ ಕೊಟ್ವಿ. ಈಗ ನಮಗೆ ಏನು ಮಾಡಬೇಕು ಗೊತ್ತಾಯಿತು. ಅದೇ ರೀತಿ ಮೌನದ ಕಡೆ ಒಂದ್ಸರಿ ಮುಖ ಮಾಡಿ ನೋಡಿದ್ರೆ ಅದರಿಂದ ಆಗೋವಂಥ ಬೆನಿಫಿಟ್ಗಳು, ಲಾಭಗಳು ನಮಗೆ ಗೊತ್ತಾಗುತ್ತೆ. ಈ ರೀತಿ ತುಂಬ ಇದೆ ಮಾಸ್ಟರ್ಸ್. ಮೌನವು ನಮ್ಮ ಅಂತರಂಗವನ್ನು ಪ್ರಬೋಧಿಸುತ್ತದೆ. ನಮ್ಮ ಇನ್ನರ್ ವಾಯ್ಸ್ ನಮಗೆ ಗೊತ್ತಾಗುತ್ತೆ ಮೌನ ಮಾಡೋದ್ರಿಂದ. ಯಾಕಂದರೆ ನಮ್ಮ ಒಳಗಡೆ ಏನಿದೆ ಅಲ್ಲ, ನಮ್ಮ ಅಂತರ್ವಾಣಿ ಅನ್ನೋದು ನಾವು ಮೌನ ಮಾಡಿದಾಗಲೇ ನಮಗೆ ಗಮನಕ್ಕೆ ಬರೋದು. ಹೆಂಗೆ ಶ್ವಾಸದ ಕಡೆ ಗಮನ ಕೊಟ್ಟರೆ ಧ್ಯಾನ ಆಗುತ್ತೆ ಅಂತ ಸರ್ ಹೇಳಿದ್ರು, ಅದೇ ರೀತಿಯಲ್ಲಿ ನಾವು ಮೌನ ಮಾಡಿದಾಗಲೇ ಒಳಗಡೆಯಿಂದ ಧ್ವನಿ ನಮಗೆ ಕೇಳಿಸೋದು. ಇದು ಆಗಲೇ ನಾನು ನಿಮಗೆ ಹೇಳಿದ್ದೀನಿ. ಮೌನವು ನಮ್ಮ ಅಂತರಾತ್ಮವನ್ನು ನಮ್ಮ ಮುಂದೆ ಆವಿಷ್ಕರಿಸುತ್ತದೆ, ಆತ್ಮ ಸಾಕ್ಷಾತ್ಕಾರವಾಗುವಂತೆ ಮಾಡುತ್ತದೆ. ಅಂತರಾತ್ಮವನ್ನು ಆವಿಷ್ಕರಿಸ್ತದೆ ಅಂತಂದರೆ, ಈಗ ಆಲ್ರೆಡಿ ನಾವು ನಮ್ಮ ಇನ್ನರ್ ವಾಯ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಅಂದರೆ ನಥಿಂಗ್ ಬಟ್ ನಮ್ಮ ಆತ್ಮನ ನಮಗೆ ಕಂಡು ಕೊಡುತ್ತೆ ಅದು. ಈ ನಾವು ಹೊರಗಡೆ ಎಷ್ಟು ನಾವು ಪ್ರಾಪಂಚಿಕವಾಗಿರ್ತೀವೋ ಹೊರಗಡೆನೇ ಇದ್ದೋಗ್ತೀವಿ, ನಮ್ಮ ಒಳಗಡೆ ನಾವು ನೋಡ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ಒಳಗಡೆ ನಾವು ನೋಡ್ಕೋಬೇಕಂದ್ರೆ ನಾವು ಹೊರಗಡೆ ಪ್ರಪಂಚದಿಂದ ಸ್ವಲ್ಪ ಈ ರೀತಿ ಟರ್ನ್ ತಗೋಬೇಕಷ್ಟೆ. ಒಂದು ಟರ್ನ್ ತಗೊಂಡ್ರೆ ಆಗ ನಮಗೆ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ, ನಮ್ಮ ಅಂತರಾತ್ಮದ ಅನುಭವ ಆಗುತ್ತೆ, ಅದ್ರ ಜೊತೆ ಅನುಸಂಧಾನ ಆಗುತ್ತೆ. ಸೊ ಎಷ್ಟೊಂದು ಈ ಮೌನದಿಂದಾಗಿ ನಮಗೆ ಎಷ್ಟು ವಿಷಯಗಳು ಬರುತ್ತೆ ಅಂದರೆ ಮಾಸ್ಟರ್ಸ್, ಫಸ್ಟು ಮೆಹರ್ ಬಾಬಾ ಸರ್ ಹೇಳ್ತಾರೆ, ನೀನು ಬಾಯಿಯನ್ನು ಮುಚ್ಚಿದ್ರೆ ನಿನ್ನ ಹೃದಯ ಮಾತಾಡುತ್ತೆ. ನೀನು ಬಾಯಿಯನ್ನು ಮುಚ್ಚಿದ್ರೆ ನಿನ್ನ ಮನಸ್ಸು ಮಾತಾಡುತ್ತೆ. ನಿನ್ನ ಮನಸ್ಸನ್ನು ಮುಚ್ಚಿದ್ರೆ ನಿನ್ನ ಹೃದಯ ಮಾತಾಡುತ್ತೆ. ಯಾವಾಗ ನಿನ್ನ ಹೃದಯ ಮಾತಾಡುತ್ತೋ ಆಗ ನೀನು ನಿನ್ನ ಆತ್ಮದ ಜೊತೆ ಅನುಸಂಧಾನ ಆಗುತ್ತೆ ಅಂತ.
ಸೊ ಈ ಲಿಂಕ್ ಹೆಂಗಿದೆ ನೋಡ್ಕೊಳ್ಳಿ. ಎಲ್ಲವೂ ನಮ್ಮೊಳಗಡೆನೇ ಇದೆ, ಎಲ್ಲೂ ಹೊರಗಡೆ ಹುಡುಕೋ ಅವಶ್ಯಕತೆನೇ ಇಲ್ಲ. ಬಾಯಿನ ಮುಚ್ಚಿದ್ರೆ ಮೈಂಡ್ ಮಾತಾಡುತ್ತಾ? ನಾವು ಮೌನ ಮಾಡಿದ ತಕ್ಷಣ ನಾವು ಮೌನವಾಗಿರೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ದಾಗಿರೋಕ್ಕಾಗುತ್ತೆ ಅಷ್ಟೇ. ನಾವು ಬಾಯಿನ ಮುಚ್ಚಿದಾಗ ಒಳಗಡೆ ಅದು ಚಾಟರಿಂಗ್ ಅಂತಾರಲ್ಲ, ಅದು ನಡೀತಾ ಇರ್ತದೆ. ಆದ್ರೆ ಅದನ್ನು ನಾವು ನಿಲ್ಲಿಸಿದಾಗ ನಮ್ಮ ಹೃದಯ ಇಸ್ ನಥಿಂಗ್ ಬಟ್ ಅಂತರಾತ್ಮ ಮಾತಾಡುತ್ತೆ, ಇನ್ನರ್ ವಾಯ್ಸ್. ಆಗ ನಮ್ಮ ಆತ್ಮದ ಜೊತೆ ನಮಗೆ ಅನುಸಂಧಾನ ಆಗುತ್ತೆ. ಎಷ್ಟು ನಾವು ಯಾವುದನ್ನು ನಾವು ಕಂಡ್ಕೊಳ್ಳೋದೇ ಇಲ್ಲ, ನಾವು ಯಾವುದು ಸಂಶೋಧನೆ ಮಾಡೋದೇ ಇಲ್ಲ, ಎಲ್ಲ ಮಾಡಿಟ್ಟಿದ್ದಾರೆ. ಅದನ್ನು ಏನು ಹೇಳಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡೋದಷ್ಟೇ. ಈಗ ನಮಗೆ 5th ಡೈಮೆನ್ಷನ್ಗೆ ಬಂದಿದ್ದೀವಿ, ಎಲ್ಲ ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ. ಆಸೆಯೇ ದುಃಖಕ್ಕೆ ಮೂಲ ಅಂತಲೂ ಬುದ್ಧ ಹೇಳ್ಬಿಟ್ಟಿದ್ದಾರೆ. ಈಗ ನಾವೇನು ಕಂಡುಹಿಡಿಯೋ ಹಂಗೆ ಇಲ್ಲ ದುಃಖಕ್ಕೆ ಏನು ಕಾರಣ ಅಂತ. ಸೊ ಎಲ್ಲ ಮಾಸ್ಟರ್ಸ್ ಎಲ್ಲ ಕಂಡುಹಿಡಿದಾರೆ. ಈಗ ನಾವು ಅದನ್ನು ಆಚರಿಸಿ ಫಾಲೋ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆ ಸಾಧನೆ ಮಾರ್ಗದಲ್ಲಿ ಸಾಗೋದಷ್ಟೇ ಕೆಲಸ ನಮಗೆ. ಅಲ್ವಾ ಮಾಸ್ಟರ್ಸ್? ಈಗ ನೀವು ಇಲ್ಲೆಲ್ಲ ಬಂದಿದ್ದೀರಿ ಅಂದರೆ ಸಾಧನೆಗೆ ತಾನೇ ಬಂದಿರೋದು. ಏನೋ ಒಂದು ಬೇಕು ನಮಗೆ ಅಂತಲೇ ನಾವು ಬಂದಿದ್ದೀವಿ. ಆ ಬಂದಿರೋದಕ್ಕೆ ತಕ್ಕನಾಗಿ ನಾವು ಏನೋ ಒಂದು ಪಡೀಲಿಲ್ಲ, ನಮಗೆ ಬೇಕು ಅಂತಂದರೆ ನಾವು ಇಲ್ಲಿ ಬಂದಿರೋದೇ ವ್ಯರ್ಥ ಆಗುತ್ತೆ. ಎಷ್ಟೋ ಕೆಲಸ ಇದೆ ನಮಗೆ, ಬೇರೆ ಎಷ್ಟೊಂದು ಕೆಲಸ ಇದೆ. ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀವಿ? ನಮಗೆ ಆ ಸ್ಥಿತಿ ಬೇಕು ಅಂತ ಬಂದಿದ್ದೀವಿ. ಅಲ್ಲಿ ಬಂದ ಮೇಲೆ ಅಲ್ಲಿ ಏನು ಹೇಳ್ತಾರೆ, ಗೈಡ್ ಮಾಡ್ತಾರೆ, ಅದನ್ನು ನಾವು ಕಂಡುಕೊಂಡು ಪ್ರಾಕ್ಟೀಸ್ ಮಾಡಿ ಆಗ ನಾವು ನೆಕ್ಸ್ಟ್ ಇನ್ನೊಬ್ಬರಿಗೆ. ಈಗ ನಾನು ಹಿಂದೆ ನನಗೆ ಗೊತ್ತಿರಲಿಲ್ಲ, ನನಗೆ ಅವಶ್ಯಕತೆ ಇತ್ತು, ನಾನು ಕಲ್ತ್ಕೊಂಡೆ. ನೆಕ್ಸ್ಟ್ ಅವಶ್ಯಕತೆ ಇರೋರು ತುಂಬ ಜನ ಇದ್ದಾರೆ, ಅವ್ರಿಗೆ ನಾನು ಹೋಗಿ ಗೈಡ್ ಮಾಡಿದ್ರೆ ಅವ್ರಿಗೂ ಜ್ಞಾನೋದಯ ಆಗುತ್ತೆ. ಇದನ್ನೇ ಸರ್ ಹೇಳಿದ್ನಿ, ನೀನು ಎ ಕಲ್ತ್ರೆ ಎ ಹೇಳ್ಕೊಡು, ಬಿ ಕಲ್ತ್ರೆ ಬಿ ಹೇಳ್ಕೊಡು. ಆಗಲೇ ನಾನು ಹೇಳಿದ್ದು, ನನಗೆ ಝೆಡ್ವರೆಗೂ ಏನೂ ಗೊತ್ತಿಲ್ಲ, ನಾನು ಎ ಕಲ್ತಿದ್ದೀನಿ, ನಿಮಗೆ ಏನೇ ಎಕ್ಸ್ಪೆರಿಮೆಂಟ್ ನನ್ನ ಎಕ್ಸ್ಪೆರಿಮೆಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ. ಈಗ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೆರಿಮೆಂಟ್ನ ಇನ್ನೊಬ್ಬರು ಹೊಸಬ್ರ ಜೊತೆ ಶೇರ್ ಮಾಡಿ. ಇನ್ನೂ ಎಷ್ಟೊಂದು ಮಾಸ್ಟರ್ಸ್ ಇದ್ದಾರೆ ಜ್ಞಾನ ತಿಳ್ಕೊಳ್ಳೋ ಅಂಥವ್ರು. ಸೊ ಇದು ಒಂದು ಸಣ್ಣ ನನ್ನ ಕಡೆಯಿಂದ ನನ್ನ ಧ್ಯಾನದ ಅನುಭವ ಮಾಸ್ಟರ್ಸ್. ಯಾರಾದರೂ ಏನಾದರೂ ಮಾತಾಡೋದಿದ್ರೆ ಹೇಳೋದಿದ್ರೆ ಹೇಳ್ಬೋದು. ಟೈಮ್ ಆಯ್ತು, ಇನ್ನು 1/4 ಗಂಟೆ ಇದೆ ಅನ್ಸುತ್ತೆ ಅಷ್ಟೆ. ಓ ಸರ್ ನಮಸ್ತೆ. మనసు మౌనమైతే మాట మంత్రం అవుతుంది. ఇద్దరు స్నేహితులు సాయంకాలం ప్రశాంతమైన వాతావరణంలో వాకింగ్ చేస్తూ ఎన్నో సుదీర్ఘమైన నిమిషాలు గంటలు మాట్లాడుకోకుండా మౌనంగా ఉండి ఇంటికి వెళ్తూ అప్పుడు అనుకుంటారట, ఇంతకన్నా అద్భుతమైన సంభాషణ మరొకటి లేదు అనుకోగలడమే మౌనం అంటే ధ్యానం అంటే. థ్యాంక్ యూ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮಾತಾಡ್ತಾರ ಸರ್? ಹಾಂ ಆಯ್ತು. ಅಲ್ಲ ಅವ್ರು ಯಾರಾದರೂ ಏನಾದರೂ ಡಿಸ್ಕಸ್ ಮಾಡೋದಿದ್ರು ಅಂತ. ಯಾರಾದರೂ ಕ್ವಶನ್ ಆನ್ಸರ್ ಕೇಳೋದಂದ್ರೆ ಚಿಕ್ಕದಾಗಿರ್ಬೇಕು, ಒಂದು ಕ್ವಶನ್ ಕೇಳಬೇಕು ಅಷ್ಟೇ, ಡೈರೆಕ್ಟ್ ಮಾತಾಡಬಾರ್ದು. ಸರ್ ಕಡ್ದಲಲ್ಲಿ ಸರ್, ಹೈದ್ರಾಬಾದಲ್ಲಿ ಕಡ್ದಲ್. ಎವ್ರಿ ಮಂತ್ ಇರುತ್ತೆ, ಫಸ್ಟ್ ವೀಕ್ ಇರುತ್ತೆ. ಹೌದು, ಪ್ರತಿ ತಿಂಗಳು ಫಸ್ಟ್ ವಾರ ಕಟ್ಟಾರಲ್ಲಿರುತ್ತೆ, ಲಾಸ್ಟ್ ವಾರ ಕೊಟ್ಟಾರಲ್ಲಿರುತ್ತೆ. ಎಲ್ಲ ಮೆಸೇಜ್ ಎಲ್ಲ ಗ್ರೂಪಲ್ಲಿ ಬರ್ತಾ ಇರುತ್ತೆ. ಮೌನಕ್ಕೆ ಮಹತ್ವ ಇರುತ್ತೆ. 7 days ಆಂಧ್ರದಲ್ಲಿ 2 ಕಡೆ ನಡೆಯುತ್ತೆ. ಪ್ರತಿ ವಾರ ಫಸ್ಟ್ ವಾರ ಕಟ್ಟಾರು, ಲಾಸ್ಟ್ ವಾರ ಜೀತವನ್ನು ಪ್ರಭಾಕರ್ ಅವರು ಮಾತಾಡ್ತಾರೆ. ಯಾರು ಕ್ವಶನ್ ಕೇಳಿದ್ರೆ ಹೇಳಿ ಸರ್. ಮೌನ ವೃತ್ತ ಆಚರಿಸ್ತಾ ಇದ್ರು ಅಂತ ತುಂಬಾ ಕೇಳಿದ್ರು ಕೆಲವಾರು ವ್ಯಕ್ತಿಗಳು ಬಗ್ಗೆ. ಕೆಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಮೌನ ವೃತ್ತದಲ್ಲಿದ್ದಾರೆ ಹೇಳ್ಬಿಡೋದು, ಯಾರು ಮಾತಾಡೋದಿಲ್ಲ. ಆ ಥರ ಮಾಡ್ಬೋದು. ಮೌನ ವ್ರತ ಅಂದರೆ ಸರ್, ವ್ರತ ಅಂದರೆ ನಾವೇನು ಮಾಡ್ತೀವಿ, ಅಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ ನಮಗೆ. ನಾವು ಮಾಡೋ ವ್ರತ ಅಂದರೆ ದೇವ್ರು ಇರ್ತಾರೆ, ದೇವರಿಗಾಗಿ ಅಥವಾ ಅವ್ರ ಹೆಸರಲ್ಲಿ ನಾವು ಮೌನ ಮಾಡ್ತೀವಿ. ಆದರೆ ಈ ಮೌನ ಮಾಡಿದ್ರೆ ನಮ್ಮ ಅಂತರಾತ್ಮ ಜೊತೆ ಕನೆಕ್ಟ್ ಆಗ್ತೀವಿ. ಆ ವ್ರತ ಮಾಡಿದ್ರೆ ಭೌತಿಕವಾಗಿ ನಮಗೆ ಉದ್ದೇಶ ಇರುತ್ತೆ, ಆದರೆ ಇಲ್ಲಿ ನಮ್ಮೊಳಗಡೆ ನಾವು ನೋಡೋದಷ್ಟೇ ಉದ್ದೇಶ ಇರುತ್ತೆ.
ಸೊ ಆ ವ್ರತದ ಮೌನಕ್ಕೂ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಮಾಡೋ ಮೌನಕ್ಕೂ ತುಂಬ ಅಂತರ ಇದೆ. ಈ ಮೌನದಿಂದ ನಮ್ಮೊಳಗಡೆ ನಾವು ನಮ್ಮ ಆತ್ಮ ಜೊತೆ ಅನುಸಂಧಾನ ಆಗ್ತೀವಿ. ಆದರೆ ಅಲ್ಲಿ ನಡೆಯಲ್ಲ. ಯಾಕಂದರೆ ಇಲ್ಲಿ ಮೌನ ಜೊತೆ ಧ್ಯಾನ ಮಾಡ್ತೀವಿ ನಾವು, ಅಲ್ಲಿ ಬರೀ ಮೌನ ಅಷ್ಟೇ ಮಾಡ್ತೀವಿ. ಅಲ್ಲಿ ಮೌನ ಬಿಟ್ಟ ಮೇಲೆ ಮತ್ತೆ ಪ್ರಾಪಂಚಿಕ ಆಗ್ತೀವಿ. ಇಲ್ಲಿ ನಾವು ಮೌನ ಮಾಡಿ ಧ್ಯಾನದ ಜೊತೆ ಹೋಗೋದ್ರಿಂದ ನಾವು ಶೂನ್ಯ ಸ್ಥಿತಿಗೆ ತಲುಪ್ತೀವಿ. ಸೊ ಅದರಿಂದ ನಮಗೆ ಸತ್ಯದ ಅರಿವಾಗುತ್ತೆ. ಸೊ ಡಿಫ್ರೆನ್ಸ್ ಇದೆ ಅಲ್ಲಿ. ಇನ್ನೂ ನಮಗೆ ಸತ್ಯ ಇನ್ನೂ ಸಿಗೋದಿಲ್ಲ. ಮೌನ ಬಿಟ್ಟಿದ ತಕ್ಷಣ ಪ್ರಾಪಂಚಿಕವಾಗ್ತೀವಿ. ಇಲ್ಲಿ ಮೌನ ಕಂಟಿನ್ಯೂ ಆಗಿ ಧ್ಯಾನ ಮಾಡೋದ್ರಿಂದ ನಮ್ಮ ಆತ್ಮದ ಜೊತೆ ಅನುಸಂಧಾನ ಆಗ್ತೀವಿ. ಸೊ ಆ ರೀತಿ. ಥ್ಯಾಂಕ್ ಯು ಸರ್. ಮೇಡಮ್, ಅದಕ್ಕೆ ನಾನು ಆಗಲೇ ಹೇಳಿದ್ದು, ನಾನು ಆಗಲೇ ಹೇಳಿದೆ, ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಫ್ಯಾಮಿಲಿ ಇರುತ್ತೆ, ಎರಡೂ ನೋಡಬೇಕು ನಾವು. ಮತ್ತು ಮಧ್ಯಮ ಮಾರ್ಗ ಅಂತ ಸರ್ ಹೇಳಿದರೆ ನಾವು ಬೇರೆ ಅವಕಾಶನೇ ಇಲ್ಲ ನಮಗೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಮೌನ ಅಂದರೆ ಈಗ 5 ನಿಮಿಷಕ್ಕೆ ಮಾಡಿ. 5 ನಿಮಿಷ ಅಂತೂ ಸಿಗುತ್ತೆ. ಆ 5 ನಿಮಿಷನೂ ನಾವು ನಮಗೋಸ್ಕರ ನಾವು ಇಟ್ಕೊಂಡಿಲ್ಲ ಅಂದರೆ ನಾವು ಸಾಧನೆ ಮಾಡೋಕ್ಕೆ ಯಾವುದಕ್ಕೂ ಸಾಧನೆ ಮಾಡೋಕ್ಕಾಗಲ್ಲ. 5 ನಿಮಿಷ ಇವಾಗ ನಿಮಗೆ ಫ್ಯಾಮಿಲಿಯಲ್ಲಿ ಇದ್ದೀವಿ, ಆ 5 ನಿಮಿಷ ನಾ ಹೇಳಿದ್ದು ಬೇಸಿಕ್ಕಾಗಿ ಫಸ್ಟು ನಾವು ನಮ್ಮ ಬಾಯಿನ ಮುಚ್ಚಬೇಕು. ನಾವು ಯಾವಾಗ ಅದು ಪ್ರಾಕ್ಟೀಸ್ ಮಾಡ್ತೀವೋ ನಾವು ಧ್ಯಾನನೂ ಮಾಡ್ತೀವಿ, ಮೌನ ಒಂದೇ ಮಾಡಲ್ಲ. ಮೌನ ಜೊತೆ ಧ್ಯಾನನೂ ಮಾಡೋದ್ರಿಂದ ಅದು ಒಂದೇ ವೇದಲ್ಲಿ ನಡೀತಾ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಸೈಲೆಂಟ್ ಆಗುತ್ತೆ. ಅದನ್ನೇ ಸರ್ ಹೇಳಿರೋದು. ನೀವು ಮೌನ ಮಾಡಿದ್ರೆ ಅದು ಆಧ್ಯಾತ್ಮಿಕನೇ ಮೇಡಮ್. ನೀವು ಮೌನ ಮಾಡೋ ಸಮಯ ಆಧ್ಯಾತ್ಮಿಕತೆ. ಅದು ತಲೆನಲ್ಲಿ ವಿಷಯ ಓಡುತ್ತೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೇಗ ನಾವು ಹೊರಗಡೆಗೆ ಬರ್ತೀವಿ. ಈಗ ನಾನು ಮೌನ ಮಾಡಿದ ತಕ್ಷಣ ನನಗೆಲ್ಲ ಕ್ಲಿಯರ್ ಆಯಿತು ಅಲ್ಲ, ನಾನು ದಿನ ಆ ಅವೇರ್ನೆಸ್ನಲ್ಲಿ ಇದ್ಕೊಂಡು ದಿನ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಈಗ ಒಂದು ಹಂತಕ್ಕೆ ಆ ಸ್ಥಿತಿಗೆ ಬಂದಿರೋದು. ನಾವು ಇವಾಗ ಸ್ಕೂಲಿಗೆ ಸೇರಿದ್ದೀವಿ ಅಂದರೆ ಒಂದೇ ಸರಿ SLCಗೆ ಸೇರ್ತೀವ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಅಂತ ಕ್ರಾಸ್ ಮಾಡೇ ಹೋಗೋಂಥದ್ದು. ಸೊ ಪ್ರಥಮವಾಗಿ ನಮ್ಮ ಬಾಯಿನ ಕ್ಲೋಸ್ ಮಾಡಿ. ಅದಕ್ಕೆ ನಾನು ಹೇಳಿದ್ದೆ, ನಮ್ಮ ಬಾಯಿ ಮುಚ್ಚಿದ್ರೆ ಮನಸ್ಸು ಮಾತಾಡುತ್ತೆ. ನಾ ಹೇಳ್ದೆ ಅಲ್ಲ, ಮನಸ್ಸನ್ನ ಮುಚ್ಚಿದ್ರೆ ಹೃದಯ ಮಾತಾಡುತ್ತೆ. ಹೃದಯ ಯಾವಾಗ ಮಾತಾಡುತ್ತೋ ಆವಾಗ ನಾವು ಆತ್ಮದ ಜೊತೆ ಆಗ್ತೀವಿ. ಸೊ ಆ ಡಿಸ್ಟೆನ್ಸಲ್ಲಿ, ಆ ಪ್ರೋಸೆಸ್ಸಲ್ಲಿ ನಾವು ಇದ್ದಾಗ ಅದು 100% ಆಗುತ್ತೆ. ಆ ತಾಳ್ಮೆ ನಮಗಿರಬೇಕು. ಆ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋ ಕಮಿಟ್ಮೆಂಟ್ ಇರಬೇಕು ನಮಗೆ. ನಮ್ಮ ಕಮಿಟ್ಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್. ನೀವು ಒಂದು 5 ನಿಮಿಷ 10 ನಿಮಿಷಕ್ಕೆ ಶುರು ಮಾಡಿ, ಆಮೇಲೆ ಒಂದಿನ ನೀವು ಮೌನ ಮಾಡಿದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ನಾವು ಒಂದಿನ ಮಾಡಿದ್ನ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಾಧ್ಯ ಇದೆ. ಅದನ್ನೇ ನಮ್ಮನ್ನು ನಾವು ಸರೆಂಡರ್ ಮಾಡ್ಕೊಳ್ಳೋದು ಅಂತ ಹೇಳೋದು. ಪ್ರೆಸೆಂಟಲ್ಲಿ ಇರಬೇಕು. ಸಾಧನೆಗೆ ಟೆಕ್ನಿಕ್ಗೆ ಮೌನ ಸರ್. ಹೌದು. ಹೌದು. ಈಗ ಅದು ವೇಸ್ಟ್ ಅಲ್ಲ ಮೇಡಮ್, ಮೌನ ವೇಸ್ಟ್ ಅಲ್ಲ. ಆ ಮೌನ ಮಾಡೋ ಸಮಯ ವೇಸ್ಟ್ ಅಲ್ಲ. ಕುತ್ಕೊಂಡಾಗಲ್ಲ ಮೌನ ಮಾಡೋದೇನು, ನಾವು ಓಡಾಡ್ಕೊಂಡೇ ಮೌನ ಮಾಡೋದು, ಕೆಲಸ ಮಾಡಿಕೊಂಡೇ ಮೌನ ಮಾಡೋದು. ಆದರೆ ನಮಗೊಂದು ಸ್ಥಿತಿ ಇದೆ, ನನ್ನನ್ನು ನೋಟದಲ್ಲೂ ನನ್ನ ಶೂನ್ಯನ ಫೀಲ್ ಮಾಡ್ಬೋದು, ನನ್ನ ಕೆಲಸದಲ್ಲೂ ನಾನು ಶೂನ್ಯ ಫೀಲ್ ಮಾಡ್ಬೇಕು. ಆ ಫೀಲು ನಮ್ಮ ಒಳಗಡೆ ಬರ್ದಿದ್ದು ನಾನು ನಿಮ್ಗೆ ಏನು ಟೆಕ್ನಿಕ್ಸ್ ಹೇಳ್ಕೊಟ್ರೂ ಯೂಸ್ ಆಗಲ್ಲ. ನಮ್ಮ ನೋಟದಲ್ಲಿ ಈಗ ನಾನು ಜಸ್ಟ್ ಈ ಮೇಡಮ್ನ ನೋಡ್ತಾ ಇದ್ದೀನಿ ಅಷ್ಟೇ. ಅವ್ರೇನು ಹೆಣ್ಣೋ ಗಂಡೋ ಏನು ವೇತಾಗೆ ನನಗೆ ಗೊತ್ತಿಲ್ಲ. ಜಸ್ಟ್ ನಾನು ಆ ನೋಟ ಶೂನ್ಯ, ಆ ಶೂನ್ಯ ನೋಟದಲ್ಲೂ ಶೂನ್ಯ, ಮಾತಲ್ಲೂ ಶೂನ್ಯ, ಮನಸ್ಸಲ್ಲೂ ಶೂನ್ಯ. ಆ ಶೂನ್ಯನ ನಾವು ಫೀಲ್ ಮಾಡಬೇಕು. ಅದನ್ನೇ ನಮ್ಮ ಟೆಕ್ನಿಕ್ಕು. ಹೌದು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ಮೇಡಮ್. ಈಗ ಧ್ಯಾನನೂ ಅಷ್ಟೇ, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀವಲ್ಲ, ಅದೇ ರೀತಿ ಮೌನನು. ಡಿಫ್ರೆನ್ಸ್ ಏನೂ ಇಲ್ಲ ಅದ್ರಲ್ಲಿ. 2013ರಲ್ಲಿ ಹೌದು, 1 ವರ್ಷ ಇಡೀ ಪ್ರಪಂಚದ ಸುತ್ತಬಿಟ್ಟು ಅವ್ರು ಏನ್ ಕೆಲಸ ಮಾಡ್ಬೇಕು ಕೆಲಸ ಮಾಡಿಕೊಂಡು ಮೌನ ಮಾಡಿದ್ರು. ನಾವು ಏನ್ ಕೆಲಸ ಮಾಡ್ತಾ ಇದ್ವಿ ಮೌನ ಇದ್ರೆ ಸಾಕು, ಒಂದು ಮೌನ ಆಗ್ತಾನೆ ಇರುತ್ತೆ. ಮೌನಕ್ಕಾಗಿ ಒಂದು ಟೈಮ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಸಿನಿಮಾ ನೋಡೋಕ್ಕಾಗಿ ಒಂದು ಟೈಮ್ ಹೋಗ್ತೀವಿ, ಕೆಲಸ ಮಾಡೋಕ್ಕಾಗಿ ಒಂದು ಟೈಮ್ ಮಾಡ್ತೀವಿ, ಧ್ಯಾನ ಮಾಡ್ಬೇಕಾದ್ರೆ ಟೈಮ್ ಇರುತ್ತೆ, ಮಲಗಬೇಕಾದ್ರೆ ಟೈಮ್ ಇರುತ್ತೆ. ಮೌನಕ್ಕೆ ಟೈಮ್ ಇರಲ್ಲ.
ಯಾವಾಗ ಮೌತ್ ಕ್ಲೋಸ್ ಆಗುತ್ತೆ ಅಲ್ಲಿ ಒಳಗಡೆ ಏನೋ ನಡೀತಾ ಇರುತ್ತೆ. ಹೆಚ್ಚಾಗಿ ಆಲೋಚನೆ ಮಾಡೋದು ಕಮ್ಮಿ ಆಗುತ್ತೆ. ಶ್ರದ್ಧೆಯಿಂದ ಕೆಲಸ ಮಾಡ್ತೀರ, ಶ್ರದ್ಧೆಯಿಂದ ನಿಮಗೆ ಕಾಣಿಸುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ನೀವು ಆ ಟೈಮಲ್ಲಿ ಮೌನ ಟೈಮಲ್ಲಿ ನೀವು ಜಾಸ್ತಿ ಕೆಲಸ ಮಾಡಿದ್ರೆ ನಿಮಗೆ ಆಯಾಸ ಆಗಲ್ಲ. ಮೌನ ಇದ್ರೆ ಪ್ರಕೃತಿ ನಿಮ್ಮ ಜೊತೆ ಕನೆಕ್ಟ್ ಆಗಿರುತ್ತೆ, ಪ್ರಕೃತಿ ಶಕ್ತಿ ನಿಮಗೆ ಬರುತ್ತೆ. ಮೌನ ಏನೇ ಕೆಲಸ ಮಾಡಿ, ನೀವು ಮನೆ ಕೆಲಸ ಮಾಡಿ, ಅಡಿಗೆ ಕೆಲಸ ಮಾಡಿ, ಪ್ರಯಾಣ ಮಾಡಿ, ಡೋಂಟ್ ಓಪನ್ ಯುವರ್ ಮೌತ್, ದಟ್ ಈಸ್ ಮೌನ. ರಮಣ ಮಹರ್ಷಿ ಅವರು 40 ವರ್ಷ ಎಲ್ಲ ಕೆಲಸ ಮಾಡಿಕೊಂಡೇ ಮೌನಾಗಿದ್ರು. ಮೌನಕ್ಕಾಗಿ ಅವರು ತಪಸ್ಸು ಮಾಡಲಿಲ್ಲ, ಕೆಲಸವೇ ಮೌನ ಆಗಿತ್ತು, ಮೌನವೇ ತಪಸ್ಸಾಗಿತ್ತು. ರೈಟ್? ಮೇಡಮ್ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಈಗ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.